ಸಂತೋಷವಾಗಿ ದೇವರ ಕರ್ತನ ನಾವು ಸಂತೋಷಿಸುತ್ತೇವೆ, ಹರ್ಷಿಸುತ್ತೇವೆ, ಉಲ್ಲಾಸಿಸುತ್ತೇವೆ. ಯಾಕೆ ಕರ್ತನ ನಾಮ ಸಕರೆಯ ಆತ ನನ್ನೊಂದಿಗೆ ನಿಮ್ಮೊಂದಿಗೆ ಆಗಿದ್ದಾನೆ. ಆತ ನೀಡಿದ ಸೌಂದರ್ಯ ಎಲ್ಲ ದಿವಸ ಆತ ನಮ್ಮ ಸಕರೆಯನ್ನಾನೆ. Thank you Jesus. ಒಂದು ಕ್ಷಣ ನಮ್ಮ ಬಾಯಿಗಳಿಂದ ನಮ್ಮ ಕರ್ತನನ್ನು ಸ್ತುತಿಸುತ್ತೇವೆ. ಆತನಿಗೆ ಸ್ತೋತ್ರವನ್ನು ಎಲ್ಲರೂ ಸಮರ್ಪಿಸುವ. Hallelujah. ಎಲ್ಲ ಬಾಯಿಗಳು ಸಮೂಹದಲ್ಲಿ ನೆರೆಯಲು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆತ ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ. ಆತನು ಒಳ್ಳೆಯದಾಗಿದ್ದಾನೆ. ಆತನು ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಒಂದು ವಾರವೆಲ್ಲ ಆತನವನ್ನು ಪರಿಪಾಲಿಸಿ ಪರಾಮರಿಸಿ ಕಾದು ಕಾಪಾಡಿದ್ದಾನೆ. ಆತನ ಅನೇಕ ಉಪಕಾರಗಳನ್ನು ಮಾಡಿದ್ದಾನೆ. ನಮ್ಮನ್ನೆಲ್ಲ ಕೀಡುಗಳಿಂದ ತಪ್ಪಿಸಿದ್ದಾನೆ. ನಮ್ಮನ್ನ ಆತ ರಕ್ಷಿಸಿದ್ದಾನೆ. ಆತನಿಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಮಾಡುವುದಕ್ಕಾಗಿ ಕ್ರಿಸ್ತನಲ್ಲಿ ನೀನು ನಮ್ಮನ್ನು ಸೃಷ್ಟಿ ಮಾಡಿದ ದೇವರಾಗಿದೆ ಸ್ವಾಮಿ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಕರ್ತನು ನೀನಾಗಿದ್ಯಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಮ್ಮ ಕಾಲು ಜಾರಿದಂತಾಗಲೇ ನಿನ್ನ ಕೃಪೆ ನಮಗೆ ಆಧಾರವಾಯ್ತಲ್ಲಪ್ಪ. ನಿನ್ನ ಕೃಪೆ ನಮಗೆ ಆಧಾರವಾಯ್ತಲ್ಲ ಸ್ವಾಮಿ. ನಮ್ಮ ಕಾಲು ಜಾರದಂತೆ ನೀನವನ್ನು ಕಾಪಾಡಿದಾಗ ನಿನಗೆ ಸ್ತೋತ್ರ. ಎಲ್ಲ ಅವಮಾನಗಳಿಂದ ನಮ್ಮನ್ನು ತಪ್ಪಿಸಿದಾಗ ನಿನಗೆ ಸ್ತೋತ್ರ. ಕರ್ತನೇ, ನಿನ್ನ ವಾಕ್ಯ ಹೇಳ್ತದೆ, ನಿನ್ನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದವರು ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ನಾವು ಎಲ್ಲ ಪರಿಸ್ಥಿತಿಗಳಲ್ಲಿಯೂ ನಾವು ನಿನ್ನನ್ನು ನೋಡುವುದಾಗಿದ್ದೇವೆ. ನಮ್ಮ ಮುಖವು ಯಾವಾಗಲೂ ಪ್ರಕಾಶ ಹೊಂದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಮುಖವು ಯಾವಾಗಲೂ ಲಜ್ಜೆಯಿಂದ ಕೆಡುವುದೇ ಇಲ್ಲ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮಗೆ ಅವಮಾನದ ಬದಲಾಗಿ ಎರಡರಷ್ಟು ಮಾನವನ್ನು ದಯಪಾಲಿಸುವ ದೇವರು ನೀನಾಗಿದ್ದೀಯ. ಹಾಲೆಲೂಯಾ. ಊರಿಕಲ ರಮದ ರವಲ ಶಬ್ದರಿಲ್ಲ. ನಮ್ಮ ಗೌರವಕ್ಕೆ ಆಧಾರನು ನೀನಾಗಿದ್ದಿ ಸ್ವಾಮಿ. ನಮ್ಮ ತಲೆಯಲ್ಲಿ ಎತ್ತುವಂತೆ ಮಾಡುವಂತ ನೀನಾಗಿದ್ಯಪ್ಪ. ನಮ್ಮ ಆಶ್ರಯ ದುರ್ಗವು ನೀನಾಗಿದ್ದೆ. ನಮ್ಮನ್ನು ಪ್ರೀತಿ ಮಾಡಿದ ದೇವರು ಸ್ವಾಮಿ. ಯಥಾರ್ಥವಾಗಿ ಪ್ರೀತಿ ಮಾಡಿದ ದೇವರು ನೀನಾಗಿದ್ಯಪ್ಪ. ನಂಬಿಗಸ್ತನು ಆಶೀರ್ವಾದ ಪೂರ್ಣ ನಾಪದೇವರ ದೇವ ವಾಕ್ಯ ಇರ್ತದೆ. ನಂಬಿಗಸ್ತರಾಗಿರುವಂತೆ ಕೊನೆ ಉಸಿರಿನವರೆಗೆ ನಾವು ನಿನ್ನ ನಂಬಿಗಸ್ತರಾಗಿರುವಂತೆ, ನಿನ್ನ ಸೇವೆಯಲ್ಲಿ ನಂಬಿಗಸ್ತರಾಗಿರುವಂತೆ, ನಿನ್ನ ಮನೆಯಲ್ಲಿ ನಂಬಿಗಸ್ತರಾಗಿರುವಂತೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಶಕಲ ಮಾತನೆಲ್ಲ ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಕೊಡುವುದು. ಯಥಾರ್ಥರಿಗೆ ಕತ್ತಲೆಯಲ್ಲಿ ಜ್ಯೋತಿ ಕೊಡುವುದು. ಒಬ್ಬರಿಗೆ ಕತ್ತಲೆ ಆದಂತ ಪರಿಸ್ಥಿತಿ
ಶಾಶ್ವತವಾದ ಬಾಳಿದೆ. Thank you, Jesus. ಅಮ್ಮ ಕರ್ತನಿಗೆ ಸ್ತೋತ್ರ ಸ್ವಾಮಿ. ಮತ್ತೊಂದು ದಿವಸ ನಮಗೆ ಕುಟುಂಬವಾಗಿ ಸ್ವಾಮಿ ಸಭೆಯಾಗಿ ನೀನು ಅನುಗ್ರಹಿಸಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ ತಂದೆ. ನಾವು ಸಭೆಯಾಗಿ ಸೇರಿ ಬಂದಿದ್ದೇವೆ. ನಿನ್ನ ವಾಕ್ಯ ಹೇಳುವಾಗೆ ಆ ಸಹೋದರರು ಒಂದಾಗಿರುವುದು ಎಷ್ಟೋ ಶ್ರೇಷ್ಠವಾಗಿದೆ, ಎಷ್ಟೋ ರಮ್ಯವಾಗಿದೆ. ಅಲ್ಲಿ ಆಶೀರ್ವಾದವು ಜೀವವು ನೆಲೆಗೊಂಡಿದೆ. ನಾವು ನಂಬುತ್ತೇವೆ ಸ್ವಾಮಿ, ಇಲ್ಲಿ ಆಶೀರ್ವಾದವು, ಈ ಸಭೆಯಲ್ಲಿ ಆಶೀರ್ವಾದವು ಜೀವವು ನೆಲೆಗೊಂಡಿರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕತ್ತಲೆ ಇರುವ ಸಂಗತಿಗಳು ಬೆಳಕಾಗಿ ಮಾರ್ಪಡಿಸಲಿ. ಕತ್ತಲೆ ಜೀವಿತಗಳು ಹೋಗಿ ಬೆಳಕೊಂಡಾಗಲಿ ಯೇಸುವಿನ ನಾಮದಲ್ಲಿ ಆರಾಧಿಸುವಾಗ ಬಿಡುಗಡೆ ಉಂಟಾಗಲಿ, ರೋಗ ಸ್ವಸ್ಥತೆ ಉಂಟಾಗಲಿ ಸ್ವಾಮಿ, ರೋಗ ಸ್ವಸ್ಥತೆ ಉಂಟಾಗಲಿ, ದುರಾತ್ಮ ಶಾಂತಿಯ ಬಲಗಳು ಮುರಿಯಲ್ಪಡಲು ಯೇಸುವಿನ ನಾಮದಲ್ಲಿ ಪ್ರಿಯರಾತನ ಪ್ರೀತಿಯ ಉದಾಹರಿಸಿ ಸ್ತೋತ್ರವೇ ಸಮರ್ಪಿಸುವ ತಂದೆ ದೇವ, ತಂದೆ ದೇವ, ನಮ್ಮ ಅಪ್ಪಾತನಿಂದ ಕರೆಯುವಂತ ಮಗನಾತ್ಮ ನಮಗೆ ಕೊಟ್ಟಿದ್ದಾನೆ. ಬರೀಲಿ ನಾವು ದಾಸರಲ್ಲ, ನಾವು ಆತನ ಮಕ್ಕಳಾಗಿದ್ದೇವೆ. ನಾವು ದೇವರಾತ್ಮನಿಂದ ನಾವು ನಡೆಸಲ್ಪಟ್ಟವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ನಮ್ಮನ್ನು ನಾವು ಮರೆತು ಕರ್ತನನ್ನು ಸ್ತುತಿಸಿಕೊಂಡವಳ ಪ್ರೇರೆ ಆತನ ಒಳ್ಳೆತನ ನಾವು ಧ್ಯಾನಿಸುವ. ನಮ್ಮ ದೇವರು ಯಾವಾಗಲೂ ಒಳ್ಳೆಯವರಾಗಿದ್ದಾನೆ. ಯೇಸು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ತಂದೆ ದೇವಾ, ತಂದೆ ದೇವಾ, ನನ್ನ ಸರ್ವ ನೀನಯ್ಯ, ನೀನಿದ್ದರೆ ನನಗೆ ಸಾಕು. ತಂದೆ ದೇವಾ, ತಂದೆ ದೇವಾ,
ಥ್ಯಾಂಕ್ ಯು ಜೀಸಸ್. ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ತಂದೆ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನೀನು ಉನ್ನತನಾದ ದೇವರು, ನೀನು ಪರಿಶುದ್ಧನಾದ ದೇವರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ವಿ ಪ್ರೈಸ್ ಯು ಮಾಸ್ಟರ್. ನನ್ನ ಆಶ್ರಯವಾದವನೇ, ನನ್ನ ಕಾಯುವ ಕರ್ತ ನೀನಾಗಿದ್ದೆ ಸ್ವಾಮಿ. ನಿನ್ನ ರೆಕ್ಕೆಯ ಮರೆಯ ನಮ್ಮನ್ನು ಕಾದು ಕಾಪಾಡ್ತಾ ಬಂದ ನಿನ್ನ ಪ್ರೀತಿಗಾಗಿ ನಾವು ನಿನ್ನ ಸ್ತುತಿಸ್ತೇವಪ್ಪ. ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಮ್ಮ ಬಲಹೀನ ಪರಿಸ್ಥಿತಿಯಲ್ಲಿ ನಿನ್ನ ಕೃಪೆಯನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದಾಗ ನಿನಗೆ ಸ್ತೋತ್ರಪ್ಪ. ನಮ್ಮ ಜೀವಮಾನದಲ್ಲೆಲ್ಲ ಸ್ವಾಮಿ ನಿನ್ನ ಸ್ತುತಿಸಿ ಕೊಂಡಾಡುತ್ತೆ. ಆ ಕೃಪೆಯಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಎಷ್ಟು ಮಂದಿ ಸಂತೋಷವಾಗಿ ಆರಾಧಿಸ್ತಿದ್ದೀರಾ?
ವಾಸ್ತವವಾಗಿದೆ. ಎಲ್ಲ ಮನುಷ್ಯರು ಕೈ ಬಿಟ್ಟಾಗ ನನಗೆ ಯಾರೂ ಇಲ್ಲ ಎಂಬುದಾಗಿ ಹೇಳುವಾಗ ನಾವು ಹೇಳ್ತೇವೆ, ದೇವರೇ ನೀನೇ ನನಗೆ ಆಶ್ರಯ ಸ್ವಾಮಿ. ಕೆಲವು ಬಾರಿ ನಾವು ಯೋಚಿಸಿದಾಗ ನಮ್ಮ ಜೀವಿತದಲ್ಲಿ ನಡೆಯುವುದಿಲ್ಲ, ನಮ್ಮ ಜೀವಿತದಲ್ಲಿ ಒಂದು ನಡೀತದೆ, ಏನೋ ದೇವರ ಚಿತ್ತ. ಯಾಕಂದ್ರೆ ದೇವರ ವಾಕ್ಯ ಇರ್ತದೆ, ಒಂದೊಂದನ್ನು ಆತ ತಕ್ಕ ಗುರಿ ಇಟ್ಟು ಸೃಷ್ಟಿ ಮಾಡಿದ್ದಾನೆ. ನನ್ನನ್ನು ನಿಮ್ಮನ್ನು ಆತನ ಸುಮ್ಮನೆ ಸೃಷ್ಟಿ ಮಾಡಲಿಲ್ಲ, ಒಂದೊಂದು ಉದ್ದೇಶದ ಮೇಲೆ, ಪರ್ಪಸ್ ಮೇಲೆ ಆತ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅದರಿಂದ ನನ್ನ ನಿಮ್ಮ ಜೀವನದಲ್ಲಿ ಕರ್ತನ ಉದ್ದೇಶವನ್ನು ನೆರವೇರಿತು. ಯಾವಾಗ ನಾವು ಆತನೇ ಸಂಪೂರ್ಣವಾಗಿ ಬಿಟ್ಟು ಕೊಡ್ತೇವೋ, ಪವಿತ್ರಾತ್ಮ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ಹಲ್ಲೆಲೂಯಾ. ದುಷ್ಟನ ಕಾರ್ಯಗಳು ಎಷ್ಟೇ ಬಂದರೂ ಕೂಡ ಅದರ ಮಧ್ಯದಲ್ಲಿ ನಮ್ಮ ದೊಡ್ಡ ದೇವರು ನಮ್ಮ ತಲೆ ಎತ್ತಿ ನಡೆಸ್ತಾನೆ, ಎಲ್ಲವನ್ನ ಬಿಡುಗಡೆ ಕೊಟ್ಟು ನಡೆಸ್ತಾನೆ. ಹಲ್ಲೆಲೂಯಾ. ಮಾರ್ಗ ಇಲ್ಲದಿರಲು ಮಾರ್ಗ ತೆರೆಯುವ ಕರ್ತನಾಗಿದ್ದಾನೆ. ಗೋಳು ಗುಡ್ಡಗಳಲ್ಲಿ ನದಿಗಳನ್ನು ಹರಿಸುವ ದೇವರು. ಹಲ್ಲೆಲೂಯಾ. ಎಲ್ಲ ಮುಗೀತು ಎಂಬುದಾಗಿ ಲಾಜರ್ ಜೀವಿತ ನಾವು ನೋಡ್ತೇವಲ್ಲ, ಯಾವುದೇ ನಿರೀಕ್ಷೆ ಇಲ್ಲ, ಎಲ್ಲ ಮುಗೀತು, ಎಲ್ಲ ಕೊಳೆತು ಹೋದಂತ ಪರಿಸ್ಥಿತಿ, ಎಲ್ಲ ಭಾಗ್ಯಗಳು ಮುಚ್ಚಲ್ಪಟ್ಟಂತ ಪರಿಸ್ಥಿತಿ. ಅಲ್ಲಿಯೇ ದೇವರು ಕಾರ್ಯ ಮಾಡೋದು. ದೇವರು ಯಾವಾಗ ಕಾರ್ಯ ಮಾಡೋದು ಗೊತ್ತುಂಟ? ನಮಗೆ ಏನು ಎಬಿಲಿಟಿ ಇಲ್ಲ, ನಮ್ಮಿಂದೇನು ಆಗುದಿಲ್ಲ, ಅದು ದೇವರು ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮಿಂದ ಆಗುವಂತ ಕಾರ್ಯಗಳಿಗೆ ಆತನೇ ನಮಗೆ ಸಾಮರ್ಥ್ಯವನ್ನು ಕೊಡ್ತಾರೆ. ನಮ್ಮಿಂದ ಆಗದಂತ ಕಾರ್ಯಗಳನ್ನು ಆತನೇ ಮಾಡುವಂತಾಗಿದ್ದಾನೆ. ಹಲ್ಲೆಲೂಯಾ. ಅದರಿಂದ ರೋಮನ್ಸ್ 8:20 ಅಂತ ಹೇಳ್ತದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ. ಒಂದು ಹೇಳ್ಬೇಕಾ, ಏನೇ ಅನಾನುಕೂಲ ಪರಿಸ್ಥಿತಿ ಇದ್ರೂ ಕೂಡ ಇಟ್ ವಿಲ್ ಟರ್ನ್ ಇಂಟು ಗುಡ್. ಅದು ನಿಮ್ಮ ಜೀವಿತದಲ್ಲಿ ಒಳ್ಳೆಯದಾಗಿ ಪರಿಣಮಿಸುತ್ತದೆ ಅಂತ ದೇವರು ನಾವು ಆರಾಧಿಸ್ತೇವೆ. ಅಲ್ಲೆಲ್ಲ ಕರ್ತನೆ, ನೀನು ನಮ್ಮ ಆಶ್ರಯ, ನೀನು ಮಾತ್ರ ನಮಗೆ ಆಶ್ರಯವಾಗಿದೆ ಸ್ವಾಮಿ. ಎಲ್ಲವನ್ನು ಒದಗಿಸುವಾತನು, ನಮ್ಮ ಜೊತೆಗೆ ಇರುವಾತನು, ನಮ್ಮ ಸಮಾಧಾನ ಕರ್ತನು, ಯಾವಾಗ ನಮ್ಮನ್ನು ಪರಿಪಾಲಿಸುವಾತನನ್ನು ನಾವು ಆರಾಧಿಸೋ ಪ್ರೇರೆ. ಯೆಹೋವ ರಾಫ ನಮ್ಮ ಆರೋಗ್ಯದಾಯಕನು, ಯೆಹೋವ ನೀನು ನಮಗೆಲ್ಲವನ್ನು ಒದಗಿಸುವಾತನಾಗಿದ್ದಾನೆ. ಯೆಹೋವ ಶಮ್ಮ ನಮ್ಮ ಜೊತೆಯಲ್ಲಿ ಇರುವಂತ ಕರ್ತನು, ಯೆಹೋವ ಶಾಲೋಮ್ ನಮಗೆ ಸಮಾಧಾನ, ಪರಿಪೂರ್ಣವಾದ ಸಮಾಧಾನವನ್ನು ಕೊಟ್ಟಂತ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಎಲ್ ಶಡೈ ಸರ್ವಶಕ್ತನಾದ ಕರ್ತನನ್ನು ನಾವು ಆರಾಧಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಜೀಸಸ್. ನನಗೆ ಯಾರಿಲ್ಲ, ನಾನು ಒಂಟಿಯಾಗಿರುವುದನ್ನು ನೀವು ಯೋಚಿಸುವಾಗ ಓ ಕರ್ತನೇ ಇದ್ದಾನೆ, ಹೇಳ್ತಿದ್ದಾನೆ, ನಾನು ನಿನ್ನೊಂದಿಗಿದ್ದೇನೆ, ನೀ ಬೆತ್ತರಮೆಗೊಳ್ಳದಿರೋ, ನಾನೇ ನಿನ್ನ ದೇವರಾಗಿದ್ದೇನೆ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. ಥ್ಯಾಂಕ್ ಯು ಜೀಸಸ್. ಆತ ನಮ್ಮನ್ನು ಆಶ್ಚರ್ಯವಾಗಿದೆ. Thank you, Jesus.
ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಎಸ್ ಲಾರ್ಡ್, ಕರ್ತನೆ ಯಾರಾದರೂ ಮಕ್ಕಳು ಭಯದ ಪರಿಸ್ಥಿತಿಯಲ್ಲಿ ಹೋಗ್ತಿದ್ದಾರೆ, ಕರ್ತನೆ ನೀತಿ ಅವರಿಗೆ ಆಶ್ರಯ ಸ್ಥಾನವಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಾಮವೇ ಅವರಿಗೆ ಆಶ್ರಯ ದುರ್ಗವಾಗಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಒಂದು ವಾರವೆಲ್ಲ ನಾವು ಕುಟುಂಬವಾಗಿ ವೈಯಕ್ತಿಕವಾಗಿ ಸಭೆಯಾಗಿ ನೀನು ಪರಿಪಾಲಿಸಿದಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹೊಸ ದಿವಸ ನಮಗೆ ನೀನು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ತಂದೆ, ಬಂದಂತ ಪ್ರಿಯ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಬಾರದಿರುವವರಿಗಾಗಿ ಸ್ತೋತ್ರ ಮಾಡ್ತೇವೆ. ಅವರು ಇರುವಂತ ಸ್ಥಳದಲ್ಲಿ ನೀನು ಅವರನ್ನು ಆಶೀರ್ವದಿಸು. ಮುಂದಿನ ವಾರದಲ್ಲಿ ಅವರು ಒಟ್ಟಾಗಿ ಸೇರಿ ಆರಾಧಿಸುವಂತ ಕೃಪೆಗೆ ನೀನು ನಡೆಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಾವು ಉಳಿದಿರುವುದು ನಿನ್ನ ಕರುಣೆ, ನಾವು ಜೀವಿಸಿದ ಕೃಪೆ ಆಗಿದೆ ಅಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಬಂದಂತವರು ಬಂದಂತೆ ಹಿಂದಿರುಗಿ ಹೋಗುವುದಿಲ್ಲ ಸ್ವಾಮಿ. ನಿನ್ನಿಂದ ಆಶೀರ್ವಾದವನ್ನು ಬಿಡುಗಡೆಯನ್ನು ಆರೋಗ್ಯವನ್ನು ಹೊಂದಿಕೊಂಡವರಾಗಿ ಹಿಂತಿರುಗಿ ಹೋಗುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುವೆ. ನೀನು ವಾಕ್ಯದ ಮೂಲಕ ಮಾತನಾಡ ಸ್ವಾಮಿ. ಪ್ರೇ ಪಾಸ್ಟರ್ ಅಲೆಕ್ಸಿಗಾಗಿ ಸ್ತೋತ್ರ, ಅವರ ಹೆಂಡತಿ ಮಗಳಿಗಾಗಿ ಸ್ತೋತ್ರ, ಇಲ್ಲಿ ಸಭೆಯ ಪ್ರತಿಯೊಂದು ನಿನ್ನ ಮಕ್ಕಳಿಗಾಗಿ ಸ್ತೋತ್ರ ಸ್ವಾಮಿ. ಹೆಸರಿಸಲಾಗಿ ನೀನು ಆಶೀರ್ವದಿಸಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ವಾಕ್ಯ ಇರ್ತದೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರ್ಯಂತರ ನೀನು ಎಲ್ಲರನ್ನು ಆಶೀರ್ವದಿಸಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನು ನೆನಪು ಮಾಡಿಕೊಳ್ಳುವುದಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. ಥ್ಯಾಂಕ್ ಯು ಜೀಸಸ್. ಒಬ್ಬೊಬ್ಬರ ಜೀವಿತಗಳು ಬದಲಾಗಲಿ, ಪರಿಸ್ಥಿತಿಗಳು ಬದಲಾಗಲಿ ಸ್ವಾಮಿ. ಎಲ್ಲ ಸೋಲಿನ ಪರಿಸ್ಥಿತಿಗಳು ಜಯವಾಗಿ ಮಾರ್ಪಡಲಿ, ಕಣ್ಣೀರಿನ ಪರಿಸ್ಥಿತಿಗಳು ಹೋಗಿ ಆನಂದ ಉಂಟಾಗಲಿ ಸ್ವಾಮಿ. ಕಷ್ಟಗಳು ನೀಗಲ್ಪಟ್ಟು ಅವರ ಜೀವಿತಗಳಲ್ಲಿ ಸುಖ ಉಂಟಾಗಲಿ ಸ್ವಾಮಿ. ಎಲ್ಲ ಕೊರತೆಗಳು ನೀಗಲ್ಪಟ್ಟು ಅವರ ಜೀವಿತಗಳಲ್ಲಿ ಆಶೀರ್ವಾದ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬ್ಲೆಸ್ ಮಾಡ್ತಾರೆ ಕರ್ತನೇ. ಅವರ ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರುವುದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್. ತಂದೆ, ನಮ್ಮ ಸ್ತುತಿ ಆರಾಧನೆ ನೀನು ಮಹಿಮೆ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೆನ್. ಅಪೊಸ್ತಲ ಕೃತಿ 20ನೇ ಅಧ್ಯಾಯಕ್ಕೆ ಹೋಗುವುದಾದರೆ ಅಲ್ಲಿ 28ನೇ ವಾಕ್ಯದಿಂದ ಯಾರಾದರೂ ಓದಿ. ಅಪೊಸ್ತಲ ಕೃತ್ಯ 20ನೇ ಅಧ್ಯಾಯ 28ನೇ ವಾಕ್ಯ. ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸಿಡಿಸುತ್ತಾ 3 ವರ್ಷ ಹಗಲಿರುಳು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ. ನಾವು ನೋಡ್ತೇವೆ, ಸಭೆ ಅದು ಮನುಷ್ಯರಲ್ಲ, ಸಭೆ ದೇವರದಾಗಿದೆ. ಎಷ್ಟು ಜನ ಹೇಳ್ತೀರಿ ಸಭೆ ದೇವರದಾಗಿದೆ? ಹಲ್ಲೆಲೂಯಾ. ದೇವರು ನಮ್ಮನ್ನು ಏನ್ ಮಾಡಿದ್ದಾರೆ? ಕೊಂಡುಕೊಂಡಿದ್ದಾನೆ. ಯಾವುದರ ಮೂಲಕ? ರಕ್ತದಿಂದ ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದರಲ್ಲಿ ಒಬ್ಬರ ಕುರುಬನನ್ನಾಗಿ ದೇವರು ನಿಲ್ಲಿಸಿದ್ದಾನೆ. ನನಗೆ ದೇವರ ಕೃಪೆ ಕೊಟ್ಟದಕ್ಕೆ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಒಬ್ಬ ಕುರುಬನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಕಣ್ಣೀರು ಇಡುತ್ತಾನೆ ತನ್ನ ಮಕ್ಕಳಿಗೋಸ್ಕರ. ಎಷ್ಟು ಜನ ನಂಬ್ತೇನೆ? ಹಲ್ಲೆಲೂಯಾ. ನಿಜವಾದ ಕುರುಬ ತನ್ನ ಮಕ್ಕಳ ಅವಸ್ಥೆಗೋಸ್ಕರ ಕಣ್ಣೀರು ಇಡುತ್ತಾನೆ. ನಾನು ಹೇಳ್ತೀನಿ, ಆ ಕಣ್ಣೀರಿಗೆ ದೇವರು ಉತ್ತರ ದೂರಕ್ಕೆ ಕೊಡುತ್ತಾನೆ. ಹಲ್ಲೆಲೂಯಾ. ಒಂದು ಕಣ್ಣೀರು ಅದು ಸುಮ್ಮನೆ ಬರುವುದಿಲ್ಲ. ಆ ಕಣ್ಣೀರು ಯಾವಾಗ ಬರ್ತಂತೆ? ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ಬರ್ತದೆ. ಹಲ್ಲೆಲೂಯಾ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟಾಗ ಅದಕ್ಕೊಂದು ಉತ್ತರ ದೇವರಿಗೆ ಕೊಡುವವನಾಗಿದೆ. ನಾನು ನಂಬ್ತೇನೆ, ಇವತ್ತು ನಿಮ್ಮ ಜೀವಿತದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಎದುರಿಸುವುದಾದ್ರೆ ದೇವರಾತ್ಮನಿ ಒಂದು ಬಿಡುಗಡೆ ಕೊಡುವ ದೇವರಾಗಿದ್ದಾನೆ. ನೀವು ನಂಬಿ, ಒಂದು ದೊಡ್ಡ ಕಾರ್ಯ ದೇವರು ಮಾಡುತ್ತಾನೆ. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರವಾಗಿ ಇಲ್ಲಿ ನಾವು ನೋಡುತ್ತೇವೆ, ಈ ಒಂದು ಎಫೆಸ ಸಭೆಯಲ್ಲಿ ಪೌಲನು ಎಷ್ಟು ವರ್ಷ ಸೇವೆ ಮಾಡಿದ? 3 ವರ್ಷ ಕಂಟಿನ್ಯೂವಾಗಿ ಸೇವೆ ಮಾಡ್ತಾ ಇದ್ದಾರೆ. ಎಷ್ಟು ವರ್ಷ? 3 ವರ್ಷ. ಅವರಿಗೆ ಅನೇಕ ಸಭೆಗಳನ್ನು ಸ್ಥಾಪಿಸಿದ. ಆದರೆ ಎಫೆಸ ಸಭೆಯಲ್ಲಿ ನಿಂತಷ್ಟು ಯಾವ ಸಭೆಯಲ್ಲಿ ಅವನಿರಲಿಲ್ಲ. ಹಲ್ಲೆಲೂಯಾ. ಯಾಕೆ? ಎಫೆಸ ಸಭೆ ಒಂದು ಅಂಧಕಾರ ಶಕ್ತಿಯಿಂದ ತುಂಬಿದ ಒಂದು ಸಭೆಯಾಗಿತ್ತು. ಆಮೇಲೆ ನಮಗೆಲ್ಲ ಗೊತ್ತು, ಅರ್ತೆಮಿ ದೇವಿ, ಮಹಾದೇವಿ, ಅಲ್ಲಿ ಒಂದು ಶಕ್ತಿ ಅಲ್ಲಿ ವರ್ಕ್ ಮಾಡ್ತಾ ಇದ್ರು. ಹಲ್ಲೆಲೂಯಾ. ಅಲ್ಲಿಯ ಜನರು ಏನಾಗಿದ್ರು? ಅವರು ಅದರ ಹಿಂದೆ ಹೋಗ್ತಾ ಇದ್ರು. ಆಮೇಲೆ ಅಲ್ಲಿ ಇವತ್ತು ಸಹ ಹಾಗೆ ನಾವು ನೋಡ್ತೀವಿ, ಲೋಕದವರಿಗೆ ಏನ್ ಬೇಕು? ಒಂದು ಬಿಡುಗಡೆ ಬೇಕಾದ್ರೆ ಒಂದು ಶಕ್ತಿಯಿಂದ ಹೋಗ್ತಾರೆ. ಆದರೆ ನಮ್ಮ ದೇವರ ಶಕ್ತಿಯೇ ಬೇರೆ, ಲೋಕದ ಶಕ್ತಿಯೇ ಬೇರೆ. ಎಷ್ಟು ಜನ ಇವತ್ತು ದೇವರ ಶಕ್ತಿಯಿಂದ ಹೋಗ್ತೀರಿ? ನಾನು ನಂಬ್ತೇನೆ, ನೀನು ದೇವರ ಶಕ್ತಿಯಿಂದ ಹೋಗುವುದಾದರೆ ಲೋಕದ ಯಾವ ಶಕ್ತಿ ನೀನು ಬೀಳಿಸಲಿಕ್ಕೆ ದೇವರು ಬಿಡುವುದಿಲ್ಲ. ಆಮೇಲೆ ಹಲ್ಲೆಲೂಯಾ. ನಾವು
ಮಾಡಿದ ಕೆತ್ತನೆ ಗುಡಿಯಲ್ಲಿ ವಾಸ ಮಾಡುವುದಿಲ್ಲ, ಅವನು ನಮ್ಮೊಳಗೆ ವಾಸ ಮಾಡುವ ದೇವರಾಗಿದ್ದಾನೆ. ಇವತ್ತು ದೇವರ ಗರ್ಭಗುಡಿಯಾಗಿ ದೇವರು ನಮ್ಮ ಒಳಗಿದ್ದಾನೆ. ಅಲ್ಲಿ ನಾವು ದೇವರ ಗರ್ಭಗುಡಿಯಾಗಿದೆ ಒಂದು ವಾಕ್ಯ ಹೇಳ್ತದೆ ನೋಡಿ. ಇಲ್ಲಿ ವಾಕ್ಯ ಅಂತ ಹೇಳಿದ್ರೆ ಆ ಎಫೆಸ ಸಭೆಗೆ ಅವನು ಯಾವ ರೀತಿಯಲ್ಲಿ ಬೋಧಿಸಿದ ಅಂತ ಹೇಳಿದ್ರೆ 3 ವರ್ಷದಲ್ಲಿ ಅವರು ಎಲ್ಲ ವಾಕ್ಯವನ್ನು ಚೆನ್ನಾಗಿ ತಿಳಿದವರಾಗಿದ್ದರು. ನಾವು ಪ್ರಕಟಣೆ 2ನೇ ಅಧ್ಯಾಯದಲ್ಲಿ ಬರುವಾಗ ಎಫೆಸ ಸಭೆಯ ಬಗ್ಗೆ ನಾವು ನೋಡುತ್ತೇವೆ. ಅವರು ಅಪೊಸ್ತಲರಲ್ಲದವರು ಬಂದಾಗ ಅವರು ಕೂಡಲೇ ಅವರು ಗುರುತಿಡ್ತಿರಂದ್ರೆ ಇವರ ಅಪೊಸ್ತಲರಲ್ಲ ಎಂಬುದಾಗಿ. ಆಮೇಲೆ ಅಲ್ಲಿ ಮಾತ್ರವಲ್ಲ, ಅವರದ್ದು ಇನ್ನೊಂದು ಗುಣ ಇರುವುದನ್ನ ಅವರು ತಾಳ್ಮೆಯಲ್ಲಿದ್ರಂತೆ. ಅಲ್ಲಿ ದೇವರ ಮಕ್ಕಳ ಒಂದು ಸ್ವಭಾವ ಯಾವುದು, ತಾಳ್ಮೆ. ಆಮೇಲೆ ಎಷ್ಟು ಜನ ತಾಳ್ಮೆಯಲ್ಲಿ ಕಾಯ್ತಾ ಇದ್ದಾರೆ. ಆಮೇಲೆ ದೇವರು ತಾಳ್ಮೆಯನ್ನು ನೋಡುವ ದೇವರಾಗಿದ್ದಾನೆ ನೋಡಿ. ಕೆಲವು ಸಲ ದೇವರ ಚಿತ್ತ ನಮಗೆ ತಿಳಿಲಿಕ್ಕೆ ಆಗುವುದಿಲ್ಲ, ಆದರೆ ಪ್ರತಿಯೊಂದರ ಹಿಂದೆ ದೇವರಿಗೆ ಒಂದು ಉದ್ದೇಶ ಉಂಟು. ಎಷ್ಟು ಜನ ನಂಬ್ತೀವಿ? ನನ್ನ ಜೀವಿತದಲ್ಲಿ ದೇವರಿಗೆ ಒಂದು ಉದ್ದೇಶ ಉಂಟು. ಆಮೇಲೆ ಅಲ್ಲೆಲ್ಲೂಯ್ಯ ನಾವು ನೋಡ್ತೀವಿ. 1 ಅರಸುಗಳ ಪುಸ್ತಕ 17ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ಎಲಿಯನ ಬಗ್ಗೆ ನಾವು ನೋಡ್ತೇವೆ. ಎಲಿಯ ಅಂತ ಹೇಳಿದ್ರೆ ಯಾವೇ ಈಸ್ ಮೈ ಗಾಡ್, ಅಂದ್ರೆ ಯಾವೇ ನನ್ನ ದೇವರು ಎಂಬುದಾಗಿ. ಈ ನೋಡಿ ಅವನ ದೇವರು ಯಾರಂತ ಅವನಿಗೆ ಗೊತ್ತಿತ್ತು, ಯಾವೇ ಅಂತ ಹೇಳಿ ಜೀವಿಸುವ ದೇವರು ಎಂಬುದಾಗಿ. ನೋಡಿ ಅವನಿಗೆ 1 ಅರಸುಗಳ ಪುಸ್ತಕ 17ನೇ ವಾಕ್ಯದಲ್ಲಿ ದೇವರು ಅವನಿಗೆ ಏನ್ ಹೇಳ್ತಾರೆ ಗೊತ್ತಾ? ತರುವಾಯ ಯೆಹೋವನು ಎಲಿಯನಿಗೆ ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆ ಇರುವ ಕೆರಿತ್ ಹಳ್ಳದಲ್ಲಿ ಅಡಗಿಕೋ. ನೋಡಿ ದೇವರು ಏನು ಹೇಳ್ತಾನೆ ಅವನಿಗೆ, ಎಲಿಯ ಪ್ರವಾದಿಗೆ ಏನು ಹೇಳ್ತಾನೆ? ಅಡಗಿಕೋ ಎಂಬುದಾಗಿ. ಇವತ್ತು ನಿಮ್ಮನ್ನು ಆ ರೀತಿ ಹೇಳಿದರೆ ದೇವರು, ನೀವು ಏನು ಪ್ರಶ್ನೆ ಕೇಳ್ತೀರಿ? ಏನು ಕೇಳ್ತೀರಿ? ನೀವು ಹೋಗಿ ಅಡಗಿಕೋ ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೀವಿ? ಅಡಗಿ ಕೂತ್ಕೊಳ್ತೀರ, ಪ್ರಶ್ನೆ ಕೇಳ್ತೀರ? ಯಾಕೆ ಎಂತ ಪ್ರಶ್ನೆ ಕೇಳ್ತೀರಿ? ನಾನು ಯಾಕೆ ಅಡಗಿಕೊಳ್ಳಬೇಕು? ಹೌದಾ? ಪ್ರೈಸ್ ದಿ ಲಾರ್ಡ್. ನಾನು ಯಾಕೆ ಅಡಗಿ? ನನ್ನ ದೇವರು ದೊಡ್ಡವನಲ್ಲವೋ? ಹೌದು, ನಮ್ಮ ದೇವರು ದೊಡ್ಡವನು. ಕೆಲವು ಸಲ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ಹೌದು, ಪ್ರೈಸ್ ದಿ ಲಾರ್ಡ್. ಪರೀಕ್ಷೆ ಇವತ್ತು ಇಲ್ಲಿ ಎಲ್ಲರಿಗೆ ಸಿಕ್ಕುಂಟು. ಒಂದು ಹೈಯರ್ ಪ್ಲೇಸಿಗೆ ಹೋಗ್ಬೇಕಾದ್ರೆ ಯಾವುದನ್ನು ದಾಟಿ ಹೋಗ್ಬೇಕು? ಹೌದಾ? ಪರೀಕ್ಷೆ ದಾಟದೆ ಅವನು ಹೈಯರ್ ಗ್ರೇಡಿಗೆ ಹೋಗುವುದಿಲ್ಲ, ಪರೀಕ್ಷೆ ಬರೀಲೇಬೇಕು. ಇವತ್ತು ನಾವು ಸಹ ಕ್ರಿಸ್ತನಲ್ಲಿ ಒಂದು ಟೆಸ್ಟ್ ನಮಗೆ ಉಂಟು. ಆಮೇಲೆ ಅಲ್ಲೇಲೂಯ್ಯ, ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಕ್ಕೆ ಮೆಚ್ಚುವುದಿಲ್ಲ. ನಾವು ಯಾವಾಗಲೂ ಯಾರಿಗೆ ವಿಧೇಯರಾಗಬೇಕು? ಪವಿತ್ರಾತ್ಮನಿಗೆ ವಿಧೇಯರಾಗಬೇಕು, ದೇವರಿಗೆ ವಿಧೇಯರಾಗಬೇಕು. ಇಲ್ಲಿ ನೋಡಿ ಎಲಿಯನಿಗೆ ಹೇಳ್ತಾ ಇದ್ದಾರೆ, ನೀನು ಕೆರಿತಳ್ಳದಲ್ಲಿ ಹೋಗಿ ಅಡಗಿಕೋ. ಅಷ್ಟೇ ಅಲ್ಲ, ನಂತರ ಏನ್ ಹೇಳ್ತಾರೆ ಗೊತ್ತಾ ದೇವರು? ಅಲ್ಲಿ ವಾಕ್ಯ ಹೇಳ್ತದೆ, ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತಂದು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದರು. ನೋಡಿ ಪ್ರೇರೆ, ಇಲ್ಲಿ ನೋಡಿ ಎಲಿಯನನ್ನು ದೇವರು ಯಾವ ರೀತಿಯಲ್ಲಿ ಟ್ರೈನ್ ಮಾಡ್ತಾರೆ ನೋಡಿ. ಇವತ್ತು ಕೆಲವು ಸಲ ನಮ್ಮನ್ನು ಯಾವುದರಲ್ಲಿ ಟ್ರೈನ್ ಮಾಡ್ತಾರೆ ಗೊತ್ತಾ? ಕಷ್ಟದಲ್ಲಿ ದೇವರು ಟ್ರೈನ್ ಮಾಡ್ತಾರೆ. ಈ ಕಷ್ಟದಲ್ಲಿ ದೇವರಿಗೆ ಒಂದು ಉದ್ದೇಶ ಉಂಟು. ಎಷ್ಟು ಜನ ನಂಬ್ತೀರಿ? ಲೋಕದವರು ಏನು ಹೇಳಿ ನೀನು ಅದನ್ನು ನಂಬೇಡ, ನನ್ನ ಬಗ್ಗೆ ದೇವರಿಗೆ ಒಂದು ಉದ್ದೇಶ ಉಂಟು, ಅದು ನಂಬಬೇಕು. ಎಲಿಯನ ಬಗ್ಗೆ ದೇವರಿಗೆ ಏನಿಟ್ಟು? ಒಂದು ಉದ್ದೇಶ ಇತ್ತು. ಆಮೇಲೆ ರಾಜನ ಮುಂದೆ ಹೋಗಿ ಹೇಳು, ನಾನು ಹೇಳದೆ 3.5 ವರ್ಷ ಮಳೆ ಬರೋದಿಲ್ಲ ಅಂತ ಹೇಳುವಾಗ ಅವನು ರಾಜನ ಮುಂದೆ ಧೈರ್ಯವಾಗಿ ನಿಂತ. ಹೌದಾ? ಹೇಳಿದ. ಅವನು ಯಾರಿಗೆ ವಿಧೇಯನಾದದ್ದು? ಇವತ್ತು ಎಷ್ಟು ಜನ ದೇವರಿಗೆ ವಿಧೇಯರಾಗ್ತೀನಿ? ನಾನು ಹೇಳ್ತೇನೆ, ನೀನು ದೇವರಿಗೆ ವಿಧೇಯನಾಗುವುದಾದ್ರೆ ನಿನ್ನ ಮುಂದಿನ ಜೀವಿತದಲ್ಲಿ ದೇವರ ದೊಡ್ಡ ಕಾರ್ಯವನ್ನು ನೀನು ನೋಡುತ್ತೀನಿ. ಅಲ್ಲಿ ಯಾವ ಪರಿಸ್ಥಿತಿ ಬಂದರೂ ಸಹ ದೇವರಿಗೆ ಒಂದು ಪ್ರಶ್ನೆ ಕೇಳಬೇಡ, ದೇವರಿಗೆ ವಿಧೇಯನಾದ್ರೆ ಸಹ. ಎಷ್ಟು ಜನ ನಂಬ್ತೇನೆ? ನಾನು ನಂಬ್ತೇನೆ. ಅಲ್ಲಿ ಸಾಧಾರಣವಾಗಿ ನಾವು ಏನು ಮಾಡ್ತೇವೆ ಗೊತ್ತಾ? ದೇವರ ಹತ್ರ ಪ್ರಶ್ನೆ ಕೇಳ್ಬೋದು, ದೇವರು ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ಕೊಡ್ತೀವಿ? ಕೇಳಿದಿರಾ? ಪ್ರೈಸ್ ದಿ ಲಾರ್ಡ್. ಯಾಕೆ ದೇವರೇ ನನಗೆ ಈ ಕಷ್ಟ? ಯಾಕೆ ನಿನಗೆ ವೇದನೆ? ನಾನು ಏನು ಮಾಡಿದೆ? ನೀವು ಏನು ಮಾಡಲಿಲ್ಲ ಪ್ರಿಯ. ನಿಮಗೆ ಇದೊಂದು ಟೆಸ್ಟ್. ದೇವರು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾನೆ. ನಿಮಗೆ ವಿಶ್ವಾಸ ಉಂಟಾ? ನನ್ನ ದೇವರು ಜೀವಿಸುವ ದೇವರು ಎಂಬುದಾಗಿ ಅವನು ಟೆಸ್ಟ್ ಮಾಡ್ತಾ ಇದ್ದಾನೆ. ಇವತ್ತು ನೀನು ಕಷ್ಟದಲ್ಲಿ ಹೋಗುವಾಗ, ಹೋರಾಟದಲ್ಲಿ ಹೋಗುವಾಗ, ರೋಗದಲ್ಲಿ ಹೋಗುವಾಗ, ಸಮಸ್ಯೆಯಲ್ಲಿ ಹೋಗುವಾಗ ನೀನು ಹೇಳಬೇಕು ಯಾವೇ ನನ್ನ ದೇವರು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಆ ಒಂದು ಪರಿಸ್ಥಿತಿಯಿಂದ ದೇವರು ನಿಮ್ಮನ್ನು 100ಕ್ಕೆ 100 ಹೊರಗೆ ತರ್ತಾರೆ. ಹೌದಾ? ಪ್ರೈಸ್ ದಿ ಲಾರ್ಡ್. ನೋಡಿ ಅವನಿಗೆ ಕೆರಿತಳ್ಳಕ್ಕೆ ಹೋಗಿ ಏನ್ ಮಾಡು, ಅಡಗಿಕೋ ಅಂತ ಹೇಳಿದಾಗ ಆ ಕೆರಿತಳ್ಳದಲ್ಲಿ ಅಡಗಲಿಕ್ಕೆ ಬಿಟ್ಟದ್ದು ಮಾತ್ರವಲ್ಲ, ಅವನಿಗೆ ಏನ್ ಬೇಕು ಅದನ್ನು ದೇವರು ಪ್ರೊವೈಡ್ ಮಾಡಿದ. ಇವತ್ತು ಎಷ್ಟು ಜನ ನಂಬ್ತೇನೆ? ನಿಮಗೆ ಏನ್ ಬೇಕು ಅಂತ ದೇವರು ಪ್ರೊವೈಡ್ ಮಾಡ್ತಾರೆ.
ನಾನು ಬಲವಾಗಿ ನಂಬ್ತೇನೆ. ಇವತ್ತು ದೇವರ ಆತ್ಮ ನಿಮ್ಮೊಂದಿಗೆ ಮಾತನಾಡ್ತಾನೆ. ನಿಮಗೆ ಏನ್ ಬೇಕಂತ ದೇವರಿಗೆ ಗೊತ್ತುಂಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಎಲಿಯನಿಗೆ ನೀರು ಬೇಕಂತ ದೇವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಹಳ್ಳಕ್ಕೆ ಹೋಗು ಅಂತ ಹೇಳ್ತಾರೆ. ಎಲಿಯನಿಗೆ ನಂತರ ಏನ್ ಬೇಕು? ಆರಬೇಕು. ಪ್ರೈಸ್ ದಿ ಲಾರ್ಡ್, ಆರಬೇಕು. ಇದನ್ನು ಯಾರ ಮೂಲಕ ಕಳಿಸ್ತಾ ಇದ್ದಾರೆ? ಕಾಗೆ ಮೂಲಕ. ನೋಡಿ, ದೇವರು ಅವನನ್ನು ಅಡಗಿಪೋ ಅಂತ ಹೇಳಲಿಕ್ಕೆ ಕಾರಣ ಏನು ಗೊತ್ತುಂಟ? ಇಜಬೇಲನ ನಿಮಿತ್ತವಾಗಿ. ಈ ಇಜಬೇಲಲ್ಲಿ ಏನ್ ಮಾಡ್ತಿದ್ರು ಗೊತ್ತುಂಟ? ಆ ಸಮಯದಲ್ಲಿ ಪ್ರವಾದಿಗಳ ಏನ್ ಮಾಡ್ತಿದ್ರು? ರುಂಡವನ್ನು ಕಟ್ಟು ಮಾಡ್ತಿದ್ರು. ನಮಗೆ ಸಂಹಾರ ಮಾಡ್ತಿದ್ಲ ಅವಳು. ಈ ಸಂಹಾರ ಮಾಡುವಾಗ ನೋಡಿ, ದೇವರಿಗೆ ತಪ್ಪಿಸಬಹುದಿತ್ತು. ಆದರೆ ದೇವರು ಎಲಿಯನನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ಸಹ ನಿಮ್ಮನ್ನು ಕೂಡಲೇ ಸೌಖ್ಯ ಮಾಡಲಿಕ್ಕೆ ದೇವರಿಗೆ ಸಾಮರ್ಥ್ಯ ಉಂಟು. ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ಪರೀಕ್ಷೆ ಯಾಕೆ ಗೊತ್ತುಂಟಾ? ನಿಮ್ಮನ್ನು ಅಪ್ಪರ್ ಗ್ರೇಡ್ಗೆ ದೇವರು ಕೊಂಡು ಹೋಗಲಿಕ್ಕೆ. ಪರೀಕ್ಷೆ ಯಾಕೆ ಗೊತ್ತುಂಟಾ? ನಿನ್ನ ಲೆವೆಲ್ ಅನ್ನು ದೇವರು ಚೇಂಜ್ ಮಾಡಲಿಕ್ಕೆ. ಹೇಳಿದ್ರೆ ದೇವರು ಈ ಪರೀಕ್ಷೆ ಬಂದದಕ್ಕೆ ಸ್ತೋತ್ರ, ನಾನು ನಿನ್ನಲ್ಲಿ ಭರವಸೆ ಬಿಟ್ಟಿದ್ದೇನೆ. ಅಲ್ಲಿ ಯೋಬನಿಗೆ ಪರೀಕ್ಷೆ ಬರುವಾಗ ಯೋಬ ಏನು ಹೇಳಿದ್ರು? ನೀನನ್ನು ಕೊಂದ್ರು ಸಹ ನಿನ್ನಲ್ಲಿರುವ ನಂಬಿಕೆಯನ್ನು ಬಿಡುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಇವತ್ತು ನಾನು ದೇವರಲ್ಲಿ ನಂಬಿಕೆಯನ್ನು ಬಿಡುವುದಿಲ್ಲ. ನನ್ನ ದೇವರು ಜೀವಿಸುವ ದೇವರಾದ್ರಿಂದ ಈ ಕೆರೆ ತಳ್ಳ ಅಲ್ಲ ನನ್ನ ಜೀವಿತ. ಇದಕ್ಕಿಂತ ದೊಡ್ಡ ಒಂದು ಪ್ಲೇಸ್ ದೇವರು ನನಗೋಸ್ಕರ ಇಟ್ಟಿದ್ದಾರೆ. ದೊಡ್ಡ ಒಂದು ಆಶೀರ್ವಾದ ದೇವರು ನನಗೆ ಇಟ್ಟಿದ್ದಾರೆ. ಅದಕ್ಕೆ ನನ್ನ ದೇವರು ಬಾಧ್ಯಸ್ಥನಾಗಿ ಮಾಡುತ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ನೋಡಿ, ಎರಡನೇ ಸಂಗತಿ ನೋಡಿ, ಇಜಬೇಲಳು ಯಾರಾಗಿದ್ದು? ಅವಳು ರಾಣಿಯಾಗಿದ್ದು. ಹೌದಲ್ಲ, ಅರಸನ ಹೆಂಡತಿ. ಈಗ ಈ ಒಂದು ಎಲಿಯ ಅಹಮನ ಮುಂದೆ ಹೇಳಿದ, ನಾನು ಹೇಳದೆ ಮಳೆ ಬರುವುದಿಲ್ಲ ಅಂತ. ಈಗ ಯಜಬೇಲಳು ಅವಳನ್ನು ಏನ್ ಮಾಡ್ಲಿಕ್ಕೆ ಹುಡುಕ್ಲಿಕ್ಕೆ ಎಷ್ಟು ಪ್ರಯತ್ನ ಪಟ್ಟಲ ಅಂತ ಗೊತ್ತಿಲ್ಲ. ಖಂಡಿತವಾಗಿ ಅವಳು ಏನ್ ಮಾಡ್ತಾಳೆ? ಹುಡುಕ್ತಾಳೆ. ಯಾಕಂದ್ರೆ ಆ ಅರಸನ ಉಗ್ರಾಣಿಗೆ ಹೇಳ್ತಾ ಇದ್ದೇನೆ, ನಿನ್ನನ್ನು ಹುಡುಕದ ಸ್ಥಳ ಇಲ್ಲ ಎಂಬುದಾಗಿ. ನೋಡಿ, ನಾನು ಹೇಳ್ತೇನೆ, ಆ ಕೆರೆ ತಳ್ಳಕ್ಕೆ ದೇವರು ಅವನನ್ನು ಕೊಂಡು ಹೋದಾಗ ಒಬ್ಬ ಮನುಷ್ಯನನ್ನು ಅವನ ಬಳಿಗೆ ಕಳಿಸ್ತೇನೆ. ಯಾಕೆ? ಮನುಷ್ಯನನ್ನು ಕಳಿಸಿದ್ರೆ ಗೊತ್ತಾಗ್ತಿತ್ತು. ಆದರೆ ಕಾಗೆ ಹೋದ್ರೆ ಏನಾಗುದಿಲ್ಲ. ದೇವರ ಪ್ಲಾನ್ ನೋಡಿ ಪ್ರಿಯರು, ದೇವರ ಆಲೋಚನೆ ನೋಡಿ ಪ್ರಿಯರು. ಆಮೇಲೆ ಅಲ್ಲಿ ಮತ್ತೆ ಎರಡನೇದಾಗಿ ಯಜಬೇಲ ಗೊತ್ತುಂಟು, ಕಾಗೆ ಕೊಡುವುದಲ್ಲ ತೆಗೆದುಕೊಳ್ಳುವುದು. ಎಷ್ಟು ಜನ ನಂಬ್ತೀರಿ? ಕೊಡದ ವ್ಯಕ್ತಿಗಳಿಗೆ ಕೊಡುವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಮ್ಮನ್ನು ಕಸಿದುಕೊಳ್ಳುವವರು ನಿಮಗೆ ದೇವರು ತಿರುಗಿ ಕೊಡುವಾಗಿದೆ ದೇವರು ಮಾಡ್ತಾರೆ. ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ, ನಿಮ್ಮ ಆರೋಗ್ಯ ಇವತ್ತು ತೆಗೆದುಕೊಂಡ್ರೆ ಆರೋಗ್ಯವನ್ನು ಕೊಡುವ ದೇವರು ನಮ್ಮ ಮಧ್ಯದಾಗಿದ್ದಾರೆ. ಯಾಕಂದ್ರೆ ಅವನೇ ಜೀವವಾದ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಆ ಕಾಗೆ ಏನ್ ಮಾಡ್ತಿದ್ದಂತೆ? ಆ ಸ್ಥಳಕ್ಕೆ ಬಂದು 2 ಹೊತ್ತು ಅವರಿಗೆ ಆಹಾರ ಕೊಡ್ತಿದ್ರಂತೆ. ಎಂತ ಆಹಾರ? ಮಾಂಸ ಮತ್ತು ರೊಟ್ಟಿ. ಏನು ಇರುವುದಲ್ಲಿ ಇವತ್ತು ನಾನು ಹೇಳ್ತೇನೆ, ಏನು ಇಲ್ಲದಿದ್ರು ಸಹ ದೇವರು ನಿಮಗೆ ಅಲ್ಲಿದ್ದು ಪ್ರೊವಿಷನ್ ಇಟ್ಟಿದ್ದಾನೆ. ಆಮೇಲೆ ಅಲ್ಲಿ ಸಂತೋಷ ಪಡಿದ್ರೆ ಯಾವಾಗ 1 ವರ್ಷ ಆಯ್ತು ಕೆಲಸ. ಆಮೇಲೆ ಎಷ್ಟು ಖರ್ಚಾಯ್ತು ಅಂತ ಗೊತ್ತಿಲ್ಲ, ಲೆಕ್ಕ ಹಾಡ್ಬೇಡಿ. ಅದರ ಮಧ್ಯೆ ದೇವರು ನಿಮಗೆಲ್ಲವೂ ಕೊಟ್ಟಿದ್ದಾರೆ. ಕಷ್ಟಗಳು ಬರುತ್ತದೆ, ಹೋರಾಟಗಳು ಬರುತ್ತದೆ, ಸಮಸ್ಯೆಗಳು ಬರುತ್ತದೆ, ಅವಮಾನಗಳು ಬರುತ್ತದೆ. ಅದರ ಮಧ್ಯೆ ನನ್ನ ದೇವರು ಒಳ್ಳೆಯವರು ಎಂಬುದಾಗಿ ಹೇಳುವ ಮಕ್ಕಳನ್ನು ದೇವರು ಇವತ್ತು ಗುರುತಿಟ್ಟು ಗಮನಿಸಿ ಅವರಿಗೋಸ್ಕರ ದೊಡ್ಡ ಕಾರ್ಯಗಳು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡಿ, ಅಲ್ಲಿ ನೋಡಿ, ಅವನ ಭರವಸೆ ಯಾರ ಮೇಲೆ ಇತ್ತು? ದೇವರ ಮೇಲೆ ಇತ್ತು. ಅವನು ದೇವರ ಶಬ್ದವನ್ನು ಮಾತ್ರ ಕೇಳಲಿಕ್ಕೆ ಇಷ್ಟಪಡ್ತಿದ್ದ. ಹೌದಾ? ಅವನು ಯಾವಾಗ ದೇವರು ಮಾತನಾಡಿದ ಅದನ್ನೇ ಮಾಡಿದವ. ಪ್ರಶ್ನೆ ಕೇಳಿಲ್ಲ. ಹೌದಾ? ಪ್ರಶ್ನೆ ಕೇಳಿದ? ಒಂದು ಪ್ರಶ್ನೆ ಕೇಳಿಲ್ಲ. ನೀವು ಒಂದು ಪ್ರಶ್ನೆ ಕೇಳಬೇಕು, ದೇವರು ಅದರ ಬಗ್ಗೆ ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ದೇವರು ಅದ್ಭುತಗಳನ್ನು ಮಾಡುತ್ತಾನೆ. ನಮ್ಮ ಸ್ವಭಾವ ಏನು ಗೊತ್ತಿಲ್ಲ, ಏನಾದ್ರೂ ಬರುವಾಗ ನಾವು ದೇವರ ಹತ್ರ ಕೇಳಿ, ದೇವರಿಗೆ ಗೊತ್ತುಂಟು ನಿನಗೆ ಯಾಕೆ ಏನಾಗಿದೆ ಅಂತ, ದೇವರಿಗೆ ಗೊತ್ತುಂಟು ಹೇಗೆ ಹೊರಗೆ ತರುವುದಂತ. ನಾನು ಹೇಳ್ತೇನೆ, ದೇವರನ್ನು ಬಿಟ್ಟು ನಮಗೆ ಜೀವಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹೌದಾ? ಪ್ರೈಸ್ ದಿ ಲಾರ್ಡ್. ದೇವರಿಲ್ಲದಿದ್ರೆ ನಾವು ಇವತ್ತು ಬದುಕಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂತೆಂತ ಘಟಾನುಘಟಿ ವ್ಯಕ್ತಿಗಳು ಇವತ್ತು ಸಾಯ್ತಾ ಇದ್ದಾರೆ. ಅದರ ಮಧ್ಯೆ ದೇವರು ನಮ್ಮನ್ನು ನಿಧಿಲಿರಿಸಿದ್ದಾರೆ. ದೇವರು ನಮಗೆ ಶ್ವಾಸವನ್ನು ಕೊಟ್ಟಿದ್ದಾರೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ನೆನೆಸಿ ನಾವು ದೇವರಿಗೆ ಸ್ತೋತ್ರ ಹೇಳುವ. ಆಮೇಲೆ ಹಲ್ಲೆಲೂಯಾ. ನೋಡಿ, ಆ ಸಂದರ್ಭದಲ್ಲಿ ಸಹ ಅವನು ದೇವರ ಮಾತಿಗೆ ವಿಧೇಯನಾಗಿದ್ದ. ಕಾಗೆ ಬರ್ತಾ ಇತ್ತು, ಆಹಾರ ಕೊಡ್ತಾ ಇತ್ತು. ಒಂದು ದಿವಸ ಆ ಕಾಗೆ ಬರುವುದು ಏನಾಯ್ತು? ನಿಂತು ಹೋಯಿತು. ನಿಂತು ಹೋಗುವಾಗ, ಆಹಾರ ಬರದೇ ಇರುವಾಗ ನಾವಾದ್ರೆ ಏನು ಹೇಳ್ತಿದ್ದೆವು? ಒಂದು ಕಾಗೆ ಆದ್ರೆ ಸಿಸ್ಟಮ್ಗೆ ಮತ್ತೆ ಕೊಡ್ತಿತ್ತು. ಈಗ ಕಾಗೆ ಸಹ ಬರೋದು ನಿಂತು ಹೋಯ್ತು ಅಂತ ಹೇಳ್ತಿದ್ವಿ. ಹೌದು? ಆದರೆ ಎಲಿಯನು ಕಾಗೆ ಮೇಲೆ ಭರವಸೆ ಬಿಡಲಿಲ್ಲ, ದೇವರ ಭರವಸೆ ಇಟ್ಟ.
ಇವತ್ತು ಎಷ್ಟು ಜನ ಹೇಳ್ತೀರಿ ಹಲ್ಲೆಲೂಯಾ, ನಿನಗೆ ಬರುವ ಪೆನ್ಷನ್ ಮೇಲೆ ನೀನು ಭರವಸೆ ಬಿಡಬೇಡ, ನಿನಗೆ ದೇವರು ಕೊಡುವ ಆಶೀರ್ವಾದದ ಮೇಲೆ ಭರವಸೆ ಬಿಡು, ನೀನು ಡಾಕ್ಟರ್ ಮೇಲೆ ಭರವಸೆ ಬಿಡಬೇಡ, ಓ ನಿನಗೆ ಆರೋಗ್ಯ ಕೊಡುವ ದೇವರ ಮೇಲೆ ಭರವಸೆ ಬಿಡು. ಯಾಕಂದ್ರೆ ಅವನು ನಿನ್ನನ್ನು ಪ್ರೊವೈಡರ್ ಆಗಿದ್ದಾನೆ, ಅವನೇ ನಿನ್ನ ಅಗತ್ಯತೆಗಳನ್ನು ಸಂಧಿಸುವ ದೇವರಾಗಿದ್ದಾನೆ. ನಾನು ಬಲವಾಗಿ ನಂಬ್ತೀನಿ, ಇಲ್ಲಿ ದೇವರ ಆತ್ಮ ಇವತ್ತು ಮಾತನಾಡ್ತಿದ್ದಾರೆ. ನಿನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ ಕ್ಷಣ ಮಾತ್ರದಲ್ಲಿ ಬದಲಾಯಿಸುವ ದೇವರು ನಮ್ಮ ದೇವರಾಗಿದ್ದಾನೆ. ಯಾವ ಪ್ರಶ್ನೆ ಕೇಳಬೇಡಿ, ದೇವರಿಗೆ ಸ್ತೋತ್ರ ಹೇಳ್ರಿ. ಹಲ್ಲೆಲೂಯಾ. ಯೋಬನ ಒಂದು ಒಳ್ಳೆ ಗುಣ ಎನ್ನುವುದನ್ನ ದೇವರೇ ಕೊಟ್ಟರು, ದೇವರೇ ತೆಗೆದುಕೊಟ್ಟರು, ದೇವರ ನಾಮಕ್ಕೆ ಸ್ತೋತ್ರ. ಅವನ ಜೀವಿತದಲ್ಲಿ ದೇವರು ಕಾರ್ಯ ಮಾಡಿದ. ಇಲ್ಲಿ ನೋಡಿ, ಕಾಗೆ ಬರುವುದು ನಿಂತಿತ್ತು, ಪ್ರಶ್ನೆ ಕೇಳಿಲ್ಲ. ಅವನು ಯಾರು ನೋಡ್ತಿದ್ದ? ದೇವರನ್ನು ನೋಡ್ತಾ ಇದ್ದ. ಸಡನ್ ದೇವರ ವಾಯ್ಸ್ ಏನು? ನೀನು ಚಾರತ್ತೆಯ ವಿಧವೆಯ ಮನೆಗೆ ಹೋಗು. ಯಾರ ಮನೆಗೆ? ಚಾರತ್ತೆ ವಿಧವೆಯ ಮನೆಗೆ ಹೋಗು ಎಂಬುದಾಗಿ. ಕೂಡಲೇ ಅವನು ದೇವರ ಮಾತು ಕೇಳಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಚಾರತ್ತೆ ವಿಧವೆಯ ಮನೆಗೆ ಹೋಗ್ತಿದ್ರು. ನಾವಾದ್ರೆ ಏನ್ ಹೇಳ್ತಿದ್ದೇವೆ? ಬೇರೆ ಜನರಿರ್ಲಿಲ್ಲ, ಬೇರೆ ರಿಚ್ ಪೀಪಲ್ ಇರಲಿಲ್ಲ, ವಿಧವೆಯ ಮನೆಗೆ ಯಾಕೆ ಹೋಗ್ಬೇಕಿತ್ತು? ಅವಳು ಏನು ನೋಡಿ ಅಲ್ಲಿ ಎಂಬುದಾಗಿ ಪ್ರಶ್ನೆ ಕೇಳ್ತಿದ್ದೆವು. ಎಲ್ಲಿಯ ಒಂದು ಪ್ರಶ್ನೆ ಕೇಳದೆ ದೇವರ ಮಾತಿಗೆ ವಿಧೇಯರಾಗಿ ಆ ಚಾರತ್ತೆ ವಿಧವೆಯ ಮನೆಗೆ ಬರ್ತಾ ಇದ್ದಾರೆ. ವಿಧವೆಯ ಮನೆಯಲ್ಲಿ ಯಾವ ಪರಿಸ್ಥಿತಿ ಉಂಟು? ಅವಳಲ್ಲಿ ಬಡತನ, ಮತ್ತೆ ಏನುಂಟು? ಅವಳಿಗೆ ಆ ದಿನಕ್ಕೆ ಬೇಕಾದ ಒಂದು ರೊಟ್ಟಿ ಮಾತ್ರ, ಮತ್ತೆ ಅವಳಲ್ಲಿ ಏನಿಲ್ಲ. ನೋಡಿ, ಆ ಸಮಯದಲ್ಲಿ ಸಹ ಎಲ್ಲಿ ಅವಳ ಹತ್ರ ಒಂದು ಮಾತು ಹೇಳ್ತಾನೆ, ಫಸ್ಟ್ ನೀರು ಕೇಳ್ತಾನೆ, ಮತ್ತೆ ಒಂದು ರೊಟ್ಟಿಯನ್ನು ಮಾಡಿಕೊಡು. ನಾನು ಏನು ಹೇಳ್ತೇನೆ, ನಿಮ್ಮ ಹತ್ರ ಏನಿಲ್ಲದಿದ್ದರೆ ತೊಂದರೆ ಇಲ್ಲ. ದೇವರ ಮಾತು ನಿಮ್ಮಲ್ಲಿ ಇರುವುದಾದ್ರೆ, ದೇವರ ವಾಕ್ಯ ನಿಮ್ಮಲ್ಲಿ ಇರುವುದಾದ್ರೆ, ನಿಮ್ಮ ಬರಿದಾದ ಪರಿಸ್ಥಿತಿಯನ್ನು ದೇವರು ಬದಲಾಯಿಸ್ತಾನೆ. ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ದೇವರು ಮಾಡುವವನಾಗಿದ್ದಾನೆ. ಎಷ್ಟು ಜನ ನಂಬ್ತೀರಿ? ನಾನು ನಂಬ್ತೇನೆ. ನೀವು ಇದ್ದ ಹಾಗೆ ಇರುವುದಿಲ್ಲ. ದೇವರು ಬದಲಾಯಿಸುವ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿದ್ದಾನೆ. ಓ, ಯಾರಲ್ಲಿ ದೇವರಾತ್ಮನಿದ್ದರೆ ಅಲ್ಲಿ ಬಿಡುಗಡೆ ಉಂಟು ಅಂತ ವಾಕ್ಯ ಹೇಳ್ತಾರೆ. ನೋಡಿ, ಅವನಿಗೆ ಒಂದು ವಿಶ್ವಾಸ, ದೇವರ ಮೇಲೆ ವಿಶ್ವಾಸವಿತ್ತು. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಅವನನ್ನು ಕೆರಿತಲ್ಲಕ್ಕೆ ಯಾಕೆ ದೇವರು ಕಳಿಸಿದ್ದು ಗೊತ್ತುಂಟಾ? ಅವನನ್ನು ಯಾಕೆ ಒಟ್ಟಿಗರಾಗಿ ಮಾಡಿದ್ದು ಗೊತ್ತುಂಟಾ? ದೇವರ ಉದ್ದೇಶ ಅವನ ಜೀವಿತ ನಡೆಯಬೇಕು. ಕೆಲವು ಸಲ ದೇವರು ನಮ್ಮನ್ನು ಏನ್ ಮಾಡ್ತಾರೆ? ಒಟ್ಟಿಗರಾಗಿ ಬರ್ತಾರೆ. ಅಲ್ಲಿ ಒಟ್ಟಿಗರಾಗಿ ಯಾಕೆ ಮಾಡುದು ಗೊತ್ತುಂಟಾ? ದೇವರಿಗೆ ನೀನು ಏನ್ ಮಾಡ್ತೀಯ ಅಂತ ದೇವರ ನಂಬಿಕೆ ಇಟ್ಟಿದೆಯಾ ಅಂತ ದೇವರು ಪರೀಕ್ಷೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನೀವು ಒಟ್ಟಿಗರಾಗಿ ಇದ್ದೀರಾ, ದೇವರಿಗೆ ಒಂದು ದೊಡ್ಡ ಉದ್ದೇಶ ಇದೆ. ಹಲ್ಲೆಲೂಯಾ. ನಾವು ಹೇಳ್ತೇನೆ, ನಮ್ಮನ್ನು ಒಟ್ಟಿಗರಾಗಿ ಮಾಡುವಾಗ ನಾವು ದೇವರು ನಮ್ಮನ್ನು ಬಿಟ್ಟನಂತ ಹೇಳ್ತೇವೆ. ಇಲ್ಲ, ದೇವರು ಬಿಡುವುದೇ ಇಲ್ಲ. ದೇವರು ನಿಮ್ಮ ಮಧ್ಯೆ ಶೂರರಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಅದು ನಮಗೆ ಗೊತ್ತಾಗುವುದಿಲ್ಲ. ಆಮೇಲೆ ಅಲ್ಲಿ ನಿಮಗೆ ಗೊತ್ತಾಗುವುದಿಲ್ಲ. ಯಾಕೆ? ನಮ್ಮ ದೇವರು ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. 17ನೇ ಅಧ್ಯಾಯದಲ್ಲಿ ಕೆರಿತ ಹಳ್ಳಕ್ಕೆ ಹೋಗ್ತಾನೆ, ಅಂದ್ರೆ ಡೀಪ್ ಆದ ಸ್ಥಳಕ್ಕೆ ಅಲ್ಲಿ ಹೋಗ್ತಾ ಇದ್ದಾನೆ. ಆದ್ರೆ ನೀವು 18ನೇ ಅಧ್ಯಾಯಕ್ಕೆ ಹೋಗುವಾಗ ದೇವರು ಏನ್ ಮಾಡ್ತಾರೆ ಗೊತ್ತಾ? ಅವನ ಮೂಲಕ ಭಯಂಕರವಾದ ಕಾರ್ಯ ಮಾಡ್ತಾನೆ. ಆಕಾಶದಿಂದ ಬೆಂಕಿ ಬರುವ ಹಾಗೆ ಮಾಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಮತ್ತೆ ಏನ್ ಮಾಡ್ತಾನೆ? ಅವನು ಪ್ರಾರ್ಥನೆ ಮಾಡುವಾಗ ಏನಾಯ್ತು? ಮಳೆ ಬರುವ ಹಾಗೆ ದೇವರು ಮಾಡ್ತಾ ಇದ್ದಾನೆ. ನೋಡಿ, 17ನೇ ಅಧ್ಯಾಯದಲ್ಲಿ ಅವನು ಜೀರೋ ಆದ, 18ನೇ ಅಧ್ಯಾಯದಲ್ಲಿ ಹೀರೋ ಆದ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನ ಪರಿಸ್ಥಿತಿ ಇದೇ ರೀತಿ ಇವತ್ತು ಇರುವುದಾದ್ರೆ ಮುಂದಿನ ಅಧ್ಯಾಯ ದೇವರು ಬರಲಿಕ್ಕೆ ಹೋಗ್ತಾ ಇದ್ದಾನೆ. ಮುಂದಿನ ಅಧ್ಯಾಯದಲ್ಲಿ ದೇವರ ಅದ್ಭುತವನ್ನು ಕಾಣುತ್ತೀರಿ. ಮುಂದಿನ ಅಧ್ಯಾಯದಲ್ಲಿ ದೇವರನ್ನು ಆ ಒಂದು ಕಿರೀಟದಿಂದ ಎತ್ತುವ ದಿನವಾಗಿ ದೇವರು ಮಾರ್ಪಡಿಸ್ತಾನೆ. ಇವತ್ತು ನೀನು ಕಾಣುವ ರೋಗ, ಇವತ್ತು ನೀನು ಕಾಣುವ ಸಮಸ್ಯೆ, ಇವತ್ತು ಕಾಣುವ ಹೋರಾಟ ದೇವರು ಮುಂದಿನ ದಿವಸದಲ್ಲಿ ಬದಲಾಯಿಸುವ ದೇವರಾಗಿದ್ದಾನೆ. ಆಮೇಲೆ ನಮ್ಮ ದೇವರಿಗೆ ಆಗದ ಕಾರ್ಯವೊಂದು ಇಲ್ಲ. ಇಲ್ಲಿ ದೇವರ ವಾಕ್ಯ ಇರ್ತದೆ, ಪವಿತ್ರಾತ್ಮನನ್ನು ಏನ್ ಮಾಡ್ಬೇಕಂತೆ? ನಾವು ಅನುಸರಿಸಿ ನಡೆಯಬೇಕಂತೆ. ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ ಅಂತ ವಾಕ್ಯ ಇರ್ತದೆ. ಹೌದಾ? ಪವಿತ್ರಾತ್ಮನನ್ನು ದುಃಖಪಡಿಸುವುದು ಯಾವಾಗ? ನಾವು ಸಂಶಯ ಪಡುವಾಗ. ಹೇಳಿ, ನಾನು ಸಂಶಯ ಪಡುವುದಿಲ್ಲ. ಹೇಳಿ, ನಾನು ಸಂಶಯ ಪಡುವುದಿಲ್ಲ. ಎಲ್ಲದರಿಂದ ದೇವರಿಗೆ ಒಂದು ಉದ್ದೇಶ ಇದೆ. ಎಲ್ಲದರಿಂದ ದೇವರಿಗೆ ಪ್ಲಾನ್ ಉಂಟು. ಇವತ್ತು ನೀನು ಕಷ್ಟಗಳಲ್ಲಿ ಹೋಗುವುದಾದ್ರೆ ಅದರಿಂದ ದೇವರಿಗೆ ಒಂದು ಉದ್ದೇಶ ಇದೆ. ನೀವು ರೋಗದಲ್ಲಿ ಹೋಗ್ತಿದ್ರೆ ಅದರ ಮಧ್ಯೆ ದೇವರಿಗೆ ಒಂದು ಉದ್ದೇಶ ಉಂಟು. ನಿಮ್ಮನ್ನು ಅರ್ಧ ದಾರಿಯಲ್ಲಿ ಬಿಡುವ ದೇವರಲ್ಲ. ಹೋರಾಟಗಳುಂಟು, ಸಮಸ್ಯೆಗಳುಂಟು, ಅದರ ಮಧ್ಯೆ ದೇವರು ನಿಮ್ಮನ್ನು ನಡೆಸ್ತಾನೆ ಎಂಬುದಾಗಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಮೇಲೆ ಅಲ್ಲಿ ಎಷ್ಟು ಜನ ನನ್ನ ದೇವರು ನಡೆಸ್ತಾನೆ? ಹೇಳ್ರಿ, ನನ್ನ ದೇವರು ನಡೆಸ್ತಾನೆ. ಯಾವ ರೋಗ ನಿಮ್ಮ ಪ್ರಾಣವನ್ನು ತೆಗಿಲಿಕ್ಕೆ ಆಗುವುದಿಲ್ಲ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರು ಆರೋಗ್ಯದಾಯಕನಾಗಿದ್ದಾನೆ. ನಮ್ಮ ದೇವರು ಸೌಖ್ಯ ಕೊಡುವ ದೇವರಾಗಿದ್ದಾನೆ. ನಮ್ಮ ದೇವರು ನಮಗೆ ಕ್ಷೇಮವನ್ನು ಕೊಡುವ ದೇವರಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ಯಾವ ಪರಿಸ್ಥಿತಿ ಇದ್ರೂ ಸಹ ದೇವರನ್ನು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ನೋಡಿ,
ಆ 3 ವರ್ಷ ಆ ಎಫೆಸ ಸಭೆಗೆ ಪೌಲನು ಟೀಚ್ ಮಾಡುವಾಗ ಅಲ್ಲಿದ್ದವರು ಏನ್ ಮಾಡಿದ್ರು ಗೊತ್ತಿಲ್ಲ, ಆ ಟೀಚಿಂಗ್ ಅನ್ನು ಒಪ್ಪಿಕೊಂಡದ್ರಿಂದ ಅವರು ಅಲ್ಲಿ ಏನಾದ್ರು ದೇವರ ವಾಕ್ಯದಲ್ಲಿ ಭಯಂಕರ ಸ್ಟ್ರಾಂಗ್ ಆಗಿ ನಿಂತರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದರೆ ಅವರ ಜೀವಿತದಲ್ಲಿ ಒಂದು ಕೊರತೆಯಲ್ಲಿ ದೇವರು ಕಾಣ್ತಾ ಇದ್ದಾನೆ. ಏನಾಗಿ ಯಾವ ಕೊರತೆ? ಅದು ಪ್ರೀತಿಯ ಕೊರತೆ. ಏನು? ಪ್ರೀತಿಯ ಕೊರತೆ. ದೇವರಲ್ಲಿ ಎಚ್ಚರಿಕೆ ಕೊಡ್ತಾರೆ, ನೀನು ಮೊದಲಿದ್ದ ಪ್ರೀತಿಯನ್ನು ಏನ್ ಮಾಡಿದಿ? ಕಳೆದುಕೊಂಡಿದೆ. ಹಾಗಾದ್ರೆ ದೇವರಲ್ಲಿಟ್ಟ ಪ್ರೀತಿ ಏನಾಗಬಾರ್ದು? ಕಡಿಮೆ ಆಗ್ಬಾರ್ದು. ಹೇಳ್ರಿ, ಯಾವುದು ಕಡಿಮೆ ಆದ್ರೂ ದೇವರಲ್ಲಿದ್ದ ಪ್ರೀತಿ ಏನಾಗಬಾರ್ದು? ಕಷ್ಟ ಬರಲಿ, ದೇವರ ಪ್ರೀತಿ ಏನಾಗಬಾರ್ದು? ರೋಗ ಬರಲಿ, ಪ್ರೀತಿ ಕಡಿಮೆ ಆಗಬಾರದು. ಸಂಕಟ ಬರಲಿ, ದೇವರ ಪ್ರೀತಿ ಕಡಿಮೆ ಆಗಬಾರ್ದು. ಹೇಳ್ಬೇಕು, ಯಾವೇ ನನ್ನ ದೇವರು ನನಗೆ ಸೌಖ್ಯ ಕೊಡ್ತಾನೆ. ನನ್ನ ದೇವರು ಯಾವಾಗಲೂ ನಮ್ಮನ್ನು ಪ್ರೀತಿಸುವ ದೇವರಾದ್ರಿಂದ ನಾವು ಆತನನ್ನು ಪ್ರೀತಿಸಬೇಕು. ಅದಕ್ಕೆ ಪೌಲ ಹೇಳಿದ್ರು, ನನಗೊಂದು ಋಣ ಉಂಟು. ಯಾವ ಋಣ? ಪ್ರೀತಿಸಬೇಕೆಂಬ ಋಣ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ದೇವರು ನಮ್ಮನ್ನು ಪ್ರೀತಿಸಿದ್ರಿಂದ ನಾವು ಒಬ್ಬರು ಪ್ರೀತಿಸಬೇಕು. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಪ್ರೀತಿಸದೇ ಇರುವವನು ಯಾರಿಂದ ಹುಟ್ಟಿದವನಾಗಿದ್ದಾನೆ? ಸೈತಾನದಿಂದ ಹುಟ್ಟಿದವನಾಗಿದ್ದಾನೆ. ಇವತ್ತು ದೇವರ ಮಕ್ಕಳೇ, ನೀವು ಪ್ರೀತಿ ಮಾಡುವುದನ್ನು ನಿಲ್ಲಿಸಬೇಡಿ. ಹಲ್ಲೆಲೂಯಾ. ಪ್ರೀತಿ ಏನ್ ಮಾಡ್ತದೆ? ಎಲ್ಲವನ್ನು ಒಟ್ಟು ಮಾಡುವ ಒಂದು ಪಂದರವಾಗಿದೆ. ಹಲ್ಲೆಲೂಯಾ. ಯಾರಲ್ಲಿ ಪ್ರೀತಿ ಉಂಟು ಅವರಲ್ಲಿ ಏನಿದ್ದಾರಂತೆ? ದೇವರಿದ್ದಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ಇಲ್ಲಿ ನೋಡಿ, ಅಂತ ಸಭೆಯಲ್ಲಿ ಏನಾಯ್ತು? ಪ್ರೀತಿ ಕಡಿಮೆ ಆಯ್ತದೆ. ಯಾವಾಗ ಪ್ರೀತಿ ಕಡಿಮೆ ಆಗ್ತದೆ ಆಗ ಯಾರು ಎಂಟರ್ ಮಾಡ್ತಾರೆ? ಸೈತಾನ ಎಂಟರ್ ಆಗ್ತಾರೆ. 100ಕ್ಕೆ 100 ಎಂಟರ್ ಆಗ್ತಾರೆ. ಹಲ್ಲೆಲೂಯಾ. ಇಲ್ಲಿ ಸಹ 3 ವರ್ಷ ಈ ಸಭೆಯ ಬಗ್ಗೆ ಏನ್ ಮಾಡಿದವರು? ಕಾಳಜಿ ವಹಿಸಿದ, ಪ್ರೀಚ್ ಮಾಡಿದ. ನಂತರ ಹೇಳ್ತಾ ಇದ್ದಾರೆ, ಏನು? ನಾನು ಹೋದ ಮೇಲೆ ಏನ್ ಬರ್ತದೆ? ಕ್ರೂರವಾದ ತೋಳಗಳು ಬರ್ತದೆ. ಹಲ್ಲೆಲೂಯಾ. ಕ್ರೂರವಾದ ತೋಳ ಏನ್ ಮಾಡ್ತದೆ? ತೋಳದ ಸ್ವಭಾವ ಏನು? ತೋಳದ ಕ್ಯಾರೆಕ್ಟರ್ ಏನು? ಕಣ್ಣಿ, ಅದನ್ನು ಮೋಸ ಮಾಡುವುದಂತೆ. ಇಲ್ಲಿ ಸಹ ಅದನ್ನು ಎಚ್ಚರ ಮಾಡ್ತಾರೆ. ಮೋಸ, ವ್ಯತ್ಯಾಸದ ಬೋಧನೆಯನ್ನು ಮಾಡ್ತಾರಂತೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ದೇವರ ವಾಕ್ಯ ಹೇಳ್ತದೆ ನೋಡಿ, ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಯೇಸು ಒಂದು ಮಾತು ಹೇಳ್ತಾನೆ. ಯೋಹನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ನಾನೇ ಒಳ್ಳೆಯ ಕುರುಬನು. ಒಳ್ಳೆಯ ಕುರುಬನು ತನ್ನ ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತಾನೆ. ಕೂಲಿಯಾಳು ಕುರುಬನು ಕುರಿಗಳ ಒಡೆಯನು ಆಗಿರದೆ ತೋಳ ಬರುವುದನ್ನು ಕಾಣುತ್ತಾನೆ, ಕುರಿಗಳನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಅಲ್ಲಿ ಕೂಲಿಯಾಳು ಕುರುಬನು ಅಂತ ಬೈಬಲ್ ಇದೆ. ಹೌದಾ? ಪ್ರೈಸ್ ದಿ ಲಾರ್ಡ್. ಅಂದ್ರೆ ಅವನಿಗೇನು ಪರ್ಮನೆಂಟ್ ಅಲ್ಲ. ಅವನಿಗೆ ಏನ್ ಮಾಡಬೇಕು? ಕೂಲಿ ಕೊಡಬೇಕು. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಸಹ ಹಾಗೆ ಇರ್ತದೆ. ನಿಜವಾದ ಕುರುಬ ಯಾರು ಗೊತ್ತುಂಟ? ಹಲ್ಲೆಲೂಯಾ. ತನ್ನ ಮಕ್ಕಳ ಬಗ್ಗೆ, ತನ್ನ ಕುರಿಗಳ ಬಗ್ಗೆ ಕಾಳಜಿ ವಹಿಸುವ ನಿಜವಾದ ಕುರುಬ. ಎಸ್, ನಾನೇ ಒಳ್ಳೆ ಕುರುಬ. ನನ್ನ ಕುರಿಗಳಿಗೋಸ್ಕರ ನಾನು ಏನ್ ಮಾಡಿದ್ದೇನೆ? ಪ್ರಾಣವನ್ನು ಕೊಟ್ಟಿದ್ದೇನೆ. ಹಾಗಾದ್ರೆ ಯೇಸು ಸ್ವಾಮಿ ಇವತ್ತು ನಮಗೋಸ್ಕರ ಏನ್ ಮಾಡಿದ್ದಾರೆ? ಪ್ರಾಣ ಕೊಟ್ಟಿದ್ದಾರೆ. ಪ್ರಾಣ ಕೊಡುವುದರಲ್ಲೇ ಗೊತ್ತಾಗ್ತದೆ ಆತನಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಅಂತ. ಇವತ್ತು ದೇವರು ಆ ಜವಾಬ್ದಾರಿ ನಮಗೆ ಕೊಡುವಾಗ ನಾವು ಆ ಜವಾಬ್ದಾರಿ ನೆರವೇರಿಸಬೇಕು. ಹಲ್ಲೆಲೂಯಾ. ನಾವು ಎಚ್ಚರವಾಗಬೇಕು. ಸಭೆಯ ಮಕ್ಕಳ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ಅಲ್ಲಿ ವ್ಯತ್ಯಾಸದ ಬೋಧನೆಗಳನ್ನು ಆಡುತ್ತಾರೆ ಅಂತ ಬೈಬಲ್ ಹೇಳ್ತದೆ. ನೋಡಿ, ಆ ವಾಕ್ಯ ಹೇಳ್ತದಲ್ಲ, ಏನ್ ಹೇಳ್ತದೆ? ಇದಲ್ಲದೆ ನಿಮ್ಮಲ್ಲಿ ಕೆಲವರು ಎದ್ದು ವ್ಯತ್ಯಾಸದ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಇಳಿಕೊಳ್ಳುವರು. ಅಂದ್ರೆ ಯೇಸುವಿನ ಶಿಷ್ಯರು ಯಾವುದರ ಬೋಧನೆ ಹೇಳುವಂತೆ? ಯೇಸುವಿನ ಬೋಧನೆ ಹೇಳುವುದಂತೆ. ಇವತ್ತು ನಾವು ನೋಡ್ತೇವೆ, ಅನೇಕ ಬೋಧನೆಗಳನ್ನು ನಾವು ನೋಡ್ತಾ ಇದ್ದೇವೆ. ನನ್ನ ದೇವರಿಗೆ ಗೊತ್ತುಂಟು ನನ್ನ ಅವಶ್ಯ ಏನಂತ. ಎಲ್ಲಿಯನಿಗೆ ಗೊತ್ತಿತ್ತು ಏನ್ ಬೇಕು? ನೀರು ಬೇಕು, ರೊಟ್ಟಿ ಮಾಂಸ ಬೇಕು ಅಂತ ಗೊತ್ತಿತ್ತು. ಅದಕ್ಕೆ ಕಳಿಸಿದ. ವಿಧವೆಯ ಮನೆಗೆ ಕಳಿಸುವಾಗ ಸಹ ಅವನಿಗೆ ಕೊರತೆ ಆಗದಾಗೆ ದೇವರು ನೋಡಿದ, ಆ ಮನೆಗೆ ಕೊರತೆ ಆಗದಾಗೆ ನೋಡಿದ. ಇವತ್ತು ನೀವು ಈ ಸಭೆಗೆ ಕಾಲಿಟ್ಟಿದ್ದೀರಿ, ನಿಮಗೆ ಒಂದು ಕೊರತೆ ಆಗದಾಗೆ ದೇವರು ನೋಡ್ತಾರೆ. ಎಷ್ಟು ಜನ ನಂಬ್ತೀರಿ? ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನೀವು ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ನೀವು ಚಿಂತಿಸುವುದರಿಂದ ಏನು ಪ್ರಯೋಜನ ಇಲ್ಲ. ಆದ್ರೆ ದೇವರು ನಿಮಗೋಸ್ಕರ ಚಿಂತೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದೇವರು ಚಿಂತಿಸಿದ್ರೆ ನಿಮ್ಮ ಜೀವಿತ ಬದಲಾಗ್ತದೆ. ದೇವರು ಚಿಂತೆ ಮಾಡಿದ್ರೆ ನಿಮ್ಮ ಕೊರತೆಗಳನ್ನು ದೇವರು ನೀಗಿಸ್ತಾನೆ. ಆಮೇಲೆ ನಾವು ಬಲವಾಗಿ ನಂಬ್ತೇವೆ, ಇವತ್ತು ದೇವರಾತ್ಮ ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ. ಯಾವ ವಿಷಯದಲ್ಲಿ ಚಿಂತೆ ಮಾಡಬೇಡಿ, ದೇವರು ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಯಾಕಂದ್ರೆ ನಿಮ್ಮ ನಡೆಸುವುದು ಮನುಷ್ಯನಲ್ಲ, ಪವಿತ್ರಾತ್ಮ ನಡೆಸ್ತಾನೆ. ಮನುಷ್ಯನ ನಡೆಸಿದ್ರೆ ಅದು ಒಂದು ಲಿಮಿಟ್ ಉಂಟು. ಹೌದಾ? ಪ್ರೈಸ್ ದಿ ಲಾರ್ಡ್. ಆದ್ರೆ ದೇವರು ನಡೆಸಿದ್ರೆ ಅದಕ್ಕೇನಿಲ್ಲ, ಲಿಮಿಟೇ ಇಲ್ಲ. ಆಮೇಲೆ ಕೆಲವರು ಹೇಳ್ತಾರೆ, ನಾನು ಇವರ ನೋಡ್ತೇನೆ ಎಂಬುದಾಗಿ. 1 ವರ್ಷ ನೋಡ್ತಾರೆ, ಮತ್ತೇನು ಹೇಳ್ತಾರೆ? ನೀವು ಯಾರ ಹತ್ರ ಅಂದ್ರೆ ಬೇರೆಯವರ. ಇದು ಮನುಷ್ಯನು. ಆದರೆ ದೇವರು ಹೇಳ್ತಾರೆ, ಯುಗದ ಸಮಾಪ್ತಿಯವರೆಗೆ ಎಲ್ಲ
ಎಲ್ಲ ದಿವಸ ನಾನು ನಿನ್ನ ನಡೆಸ್ತೇನೆ. ಎಷ್ಟು ಜನ ನಂಬ್ತೇನೆ? ಹಾಗಾಗಿ ಇವತ್ತು ನಾನು ನಂಬ್ತೇನೆ, ದೇವರು ನಿಮ್ಮನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಯಾವ ವಿಷಯದಲ್ಲಿ ನೀವು ಭಯ ಪಡ್ತೀರಿ ಆ ವಿಷಯದಲ್ಲಿ ಭಯ ಪಡುವ ಅಗತ್ಯ ಇಲ್ಲ, ದೇವರು ನಿಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ಎಲಿಯನಿಗೆ ಕಾಗೆ ಬರದಿರುವಾಗ ಭಯ ಪಡಲಿಲ್ಲ. ಯಾಕೆ ಗೊತ್ತಿಲ್ಲ? ಅವನು ಗೊತ್ತು ನನ್ನ ದೇವರು ನಡೆಸ್ತಾನೆ. ಇವತ್ತು ಹೇಳಿ, ನನ್ನ ದೇವರು ನಡೆಸ್ತಾನೆ. ಎಂತ ಒಂದು ಸಹ ದೇವರು ನಡೆಸ್ತಾನೆ. ನಾನು ಸಾಯುವುದಿಲ್ಲ, ಜೀವಲೋಕದಲ್ಲಿ ಯೆಹೋವನ ಕ್ರಿಯೆಯನ್ನು ಸಾರುತ್ತೇನೆ. ಅದಕ್ಕೋಸ್ಕರ ದೇವರನ್ನು ಇಟ್ಟಿದ್ದಾರೆ ಎಂಬುದಾಗಿ ಎಷ್ಟು ಜನ ನಂಬ್ತೇನೆ? ನಾನು ಬಲವಾಗಿ ನಂಬ್ತೇನೆ. ಇವತ್ತು ನೀವು ಪವಿತ್ರ ಆತ್ಮನನ್ನು ಅವನಿಸಲಿಸಿದ್ರೆ ಸಾಕು. ಪವಿತ್ರ ಆತ್ಮ ನಿಮ್ಮ ಅವಶ್ಯಕತೆಗಳನ್ನು ಈಡೇರಿಸ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಸಹ ಪವಿತ್ರ ಆತ್ಮ ಇದ್ದ, ಹೊಸ ಒಡಂಬಡಿಕೆಯಲ್ಲಿ ಸಹ ಪವಿತ್ರ ಆತ್ಮ ಇದ್ದಾರೆ. ಇವತ್ತು ನಾನು ಅದೇ ಪವಿತ್ರ ಆತ್ಮ ನಿಮ್ಮನ್ನು ಲೀಡ್ ಮಾಡ್ತಾನೆ, ಅದೇ ಪವಿತ್ರ ಆತ್ಮ ನಿಮ್ಮನ್ನು ಗೈಡ್ ಮಾಡ್ತಾನೆ. ನಾವು ಕೆಲವು ಸಲ ಪವಿತ್ರ ಆತ್ಮ ಹೇಳಿದ್ರೆ ಏನ್ ಮಾಡ್ತೇವೆ? ನಾವು ಈಸಿಯಾಗಿ ತೆಗೆದುಕೊಳ್ತೇವೆ. ಇಲ್ಲ ಪ್ರಿಯರೇ, ಪವಿತ್ರ ಆತ್ಮನಿಗೆ ನಿನ್ನ ಮೇಲೆ ಒಂದು ಉದ್ದೇಶ ಉಂಟು. ಸಾಮೂವೇಲ ಹೇಳ್ತಾನೆ, ನನ್ನೊಂದಿಗೆ ಮಾತನಾಡು, ನಾನು ಕೇಳಿಕ್ಕೆ ಸಿದ್ಧನಾಗಿದ್ದೇನೆ. ಇವತ್ತು ಎಷ್ಟು ಜನ ಪವಿತ್ರ ಆತ್ಮನ ಶಬ್ದ ಕೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ? ಆಮೇಲೆ ಅಸಹ್ಯ ಮಾಡಬೇಡ್ರಿ. ದೇವರು ನಿನ್ನನ್ನು ಪ್ರೀತಿಸ್ತಾನೆ ಮಾತ್ರವಲ್ಲ, ನಿನ್ನೊಂದಿಗೆ ಮಾತನಾಡುವ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲೂಯಾ. ಇಲ್ಲಿ ಯಾವಾಗಲೂ ಆಸಕ್ತಿಯಿಂದ ದೇವರ ಶಬ್ದವನ್ನು ಕೇಳಲಿಕ್ಕೆ ಇಷ್ಟಪಡ್ತಾರೆ. ದೇವರವನಿಗೆ ಪ್ರತಿ ಸಾರಿ ಮಾತನಾಡ್ತಾ ಇದ್ದಾರೆ. ಅಲ್ಲೆಲೂಯಾ. ಇವತ್ತು ದೇವರು ಎಷ್ಟೆಷ್ಟು ಗಂಡಾಂತರದಿಂದ ನಮ್ಮನ್ನು ಕಾಪಾಡಿದ್ದಾರೆ, ಎಷ್ಟೆಷ್ಟು ಕೆಡುಕದಿಂದ ದೇವರು ತಪ್ಪಿಸಿದ್ದಾರೆ, ಎಷ್ಟೆಷ್ಟು ಆಕ್ಸಿಡೆಂಟ್ ಇಂದ ತಪ್ಪಿಸಿದ್ದಾನೆ. ಯಾಕೆ ಗೊತ್ತಿಲ್ಲ? ನಮ್ಮ ದೇವರನ್ನು ಕುರುಬನಾಗಿದ್ದಾನೆ. ಅದಕ್ಕೆ ಅಲ್ಲಿ ಅವನು ಸಭೆಯನ್ನು ನಡೆಸುವವನಾಗಿದ್ದಾನೆ, ಸಭೆಯ ಪರಿಪಾಲಕನಾಗಿದ್ದಾನೆ. ಅವನ ಮಕ್ಕಳು ನಾವಾದ್ರೆ ಆತನು ತನ್ನ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡ್ಲಿಕ್ಕೆ ಅವನು ಸಿದ್ಧನಾಗಿದ್ದಾನೆ. ಇಲ್ಲಿ ವಾಕ್ಯ ಅಂತದೆ ನೋಡಿ, ಏನಂತ ಹೇಳಿದ್ರೆ, ಏನಂತೆ? ವ್ಯತ್ಯಾಸದ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆದುಕೊಳ್ಳುವರು. ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ 3 ವರ್ಷ ಹಗಲಿರಲು ಎಡೆಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದರೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿ ಇರುತ್ತಾರೆ. ಹಾಗಾದರೆ ನೋಡಿ, ಪೌಲನು ಎಷ್ಟು ಕಣ್ಣೀರಿಟ್ಟ ನೋಡಿ. ನಾನು ಹೇಳ್ತೇನೆ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಕಣ್ಣೀರಿಟ್ಟರೆ. ಯೇಸು ಸ್ವಾಮಿ ಹತ್ರ ಒಮ್ಮೆ ಓಡಿ ಬಂದು ಅವಳ ತಾಯಿ ಕೂಗುವಾಗ ಏನ್ ಹೇಳಿದ್ರು ಯೇಸು? ನನಗೋಸ್ಕರ ಅಳ್ಬೇಡ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಅಳ್ರಿ ಅಂತ. ಯಾಕೆ? ಇನ್ನು ಯಾವ ಕಾಲ ಬರ್ತದೆ? ಭಯಂಕರವಾದ ಕಾಲ ಬರ್ತದೆ. ಹಲ್ಲೆಲೂಯಾ. ಭಯಂಕರವಾದ ಕಾಲ ಬರ್ತದೆ. ಯೇಸು ಸ್ವಾಮಿ ಗೊತ್ತುಂಟು. ಅದು ನಾನು ಹೇಳ್ತೇನೆ, ದೇವರನ್ನು ಆಶ್ರಯ ದುರ್ಗವಾಗಿ ಮಾಡಿದ್ದಾರೆ. ಯಾವ ಉಪದ್ರವ ನಿನ್ನ ಮನೆಗೆ ಬರಲಾಗಿ ದೇವರು ಕಾಪಾಡ್ತಾನೆ. ಇವತ್ತು ನಮಗೆ ದೇವರನ್ನು ಆಶ್ರಯ ದುರ್ಗವಾಗಿ ಮಾಡಿ. ಅಲ್ಲಿ ನಂತರ ಮುಂದಿನ ವಾಕ್ಯ ನೋಡಿರಿ, ಅಲ್ಲಿ ಏನ್ ಹೇಳ್ತದೆ? ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾವಾಕ್ಯಕ್ಕೂ ಒಪ್ಪಿಸಿ ಬಿಡುತ್ತೇನೆ. ನೋಡಿ, 3 ವರ್ಷದ ನಂತರ ಅವನು ಆ ಸ್ಥಳವನ್ನು ಬಿಟ್ಟು ಹೋಗುವಾಗ ಹೇಳ್ತಾನೆ, ಇನ್ನು ಮುಂದೆ ನಾನು ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ, ಆದರೆ ನಾನು ಇನ್ನು ಮುಂದೆ ನಿಮ್ಮನ್ನು ಕರ್ತನ ಕೈಗೆ ಕೊಡುತ್ತೇನೆ. ಎಷ್ಟು ಜನ ಹೇಳ್ತೇನೆ, ನಾನು ಕರ್ತನ ಕೈಯಲ್ಲಿದ್ದೇನೆ? ನೀವು ಕರ್ತನ ಕೈಯಲ್ಲಿದ್ದರೆ ಮಾತ್ರ ಸೇಫ್ ಹ್ಯಾಂಡ್ ಆಗಿರ್ತೇನೆ. ಹೌದಾ? ಪ್ರೀಸಲು ನಾನು ಹೇಳ್ತೇನೆ, ಯಾವಾಗ ಸೇರಿ? ರಾತ್ರಿ ಮಲಗುವಾಗ ಸೇರಿ ನನ್ನನ್ನು ಯಾರ ಕೈಗೆ ಕೊಡ್ತೇನೆ? ಅದು ಸೇಫ್. ಬೆಳಿಗ್ಗೆ ನೀವು ಮುಂಚಾನೆ ಯಾವ ಅಪಾಯವಿಲ್ಲದೆ ಬೆಳಿಗ್ಗೆ ಏಳುವಂತೆ ದೇವರು ಮಾಡ್ತಾನೆ. ನಿಮ್ಮ ಮಕ್ಕಳನ್ನು ದೇವರ ಕೈಗೆ ಕೊಡ್ರಿ, ನಿಮ್ಮ ಬಿಸ್ನೆಸ್, ನಿಮ್ಮ ಕೆಲಸ ಎಲ್ಲ ದೇವರ ಕೈಗೆ ಕೊಡ್ರಿ. ಅದಕ್ಕಿಂತ ದೊಡ್ಡ ಸೇಫ್ ಆದ ಪ್ಲೇಸ್ ಯಾವುದಿಲ್ಲ. ಆಮೇಲೆ ಅಲ್ಲಿ ಇವತ್ತು ಹಾಡ ಕರ್ತ ನಾಮ ನನಗೆ ಆಶ್ರಯವಾಗಿದೆ. ಇವತ್ತು ನಮ್ಮ ಆಶ್ರಯ ದೇವರಾಗಿರ್ಬೇಕು, ನಮ್ಮ ಭರವಸೆ ದೇವರಾಗಿರ್ಬೇಕು. ಇವತ್ತು ನಾನು ಹೇಳ್ತೇನೆ, ನೀವು ಆತನನ್ನು ಮಾತ್ರ ಎದುರಾಗಿಡುವುದಾದರೆ ನೀವು ಯಾವ ವಿಷಯದಲ್ಲಿ ಕೊರತೆ ಅನುಭವಿಸುವುದಿಲ್ಲ. ಅಲ್ಲಿ ನಂತರ ವಾಕ್ಯ ನೋಡಿ, ಅಲ್ಲಿ ಮುಂದಿನ ವಾಕ್ಯ ಹೇಳ್ತಾರೆ ನೋಡಿ, ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧನೆ ಮಾಡುವುದಕ್ಕೂ ಪವಿತ್ರಾತ್ಮರಾದವರೆಲ್ಲರೂ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ ಅಂತ. ಹಾಗಾದ್ರೆ ನಮ್ಮ ದೇವರು ಯಾರು? ಶಕ್ತನು. ಹೇಳ್ರಿ ಶಕ್ತನು, ಹೇಳ್ರಿ ಶಕ್ತನು. ಶಕ್ತನಂದ್ರೆ ಏನು? ಎಲ್ಲ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು. ಹೌದು, ಎಲ್ಲಿಗೆ ಗೊತ್ತುಂಟು. ನನಗೆ ಏನ್ ಬೇಕು ಯಾರು ಕೊಡ್ತಾನೆ? ಇವತ್ತು ಹೇಳ್ರಿ, ನಿಮಗೆ ಏನ್ ಬೇಕು ಯಾರು ಕೊಡ್ತಾನೆ? ಬಿಲೀವ್ ಮಾಡ್ತೀರಾ? ನಾನು ಅಂತೀರ ಅದನ್ನು ಈ ತಿಂಗಳಲ್ಲಿ ದೇವರು ಕೊಡ್ಲಿಕ್ಕೆ ಹೋಗ್ತಾನೆ. ಯೇಸುವಿನ ನಾಮದಲ್ಲಿ ನಿಮಗೆ ಏನ್ ಬೇಕಂತ ದೇವರಿಗೆ ಗೊತ್ತುಂಟು. ನೀವು ಜಸ್ಟ್ ಹೇಳಿ, ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ಯೋಬ 42ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾನೆ? ನೀನು ಸಕಲ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು, ಯಾವ ಕಾರ್ಯವು ನಿನಗೆ ಅಸಾಧ್ಯ ಆಗಿಲ್ಲ. ಇವತ್ತು ನೀವು ನಂಬ್ತೀರಾ? ಅದರ ಮಧ್ಯೆ ದೇವರು ಕಾರ್ಯ ಮಾಡ್ತಾರೆ. ರೋಗ ಉಂಟು ಹೇಳ್ರಿ, ದೇವರು ಶಕ್ತನು. ಅಲ್ಲಿ ಕೊರತೆ ಉಂಟು ಹೇಳ್ರಿ, ದೇವರು ಶಕ್ತನು. ನನ್ನ ದೇವರು ಅದನ್ನು ನೀಗಿಸ್ತಾನೆ. ನಾನು ಭರವಸೆ ಬಿಡುವುದು ದೇವರಲ್ಲಿ ಮಾತ್ರ. ಅವನು ನನ್ನ ಆಶ್ರಯ ದುರ್ಗವಾಗಿದ್ದಾನೆ. ಆಮೇಲೆ ಅಲ್ಲಿ ನಂತರ ವಾಕ್ಯ ನೋಡಿ, ಅಲ್ಲಿ ನೋಡಿ ಏನಿರ್ತದೆ? ಪವಿತ್ರರಾದವರೆಲ್ಲರನ್ನು ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೆ ಏನ್ ಮಾಡಿದರೆ ಶಕ್ತವಾಗಿದ್ದಾನೆ.
ಎಫೆಸ 1:14 ಓದಿ ನೋಡ್ರಿ. ಎಫೆಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯ. ಎಫೆಸ 1:14 ನೋಡಿ, ಅಲ್ಲಿ ಹೇಳುತ್ತೆ ದೇವರು ಸಂಪಾದಿಸಿಕೊಂಡ ಜನರಿಗೆ. ಇವತ್ತು ನಾವು ಯಾರು? ನಮ್ಮನ್ನು ಯಾರು ಸಂಪಾದಿಸಿದ್ರು? ನೀವು ನಿಮ್ಮನ್ನು ಸಂಪಾದಿಸಿದ್ರೆ ಯಾರು? ದೇವರು. ಇವತ್ತು ನೀವು ಇಲ್ಲಿ ಬರ್ಲಿಕ್ಕೆ ಕಾರಣ ಏನು? ದೇವರು ನಿಮ್ಮನ್ನು ಸಂಪಾದಿಸಿದ್ರು. ದೇವರು ಸಂಪಾದಿಸಿದ ಅಂತ ಹೇಳಿದ್ರೆ ದೇವರು ಏನ್ ಮಾಡಿದ್ರು? ಪಡೆದುಕೊಂಡರು. ಯಾವುದರ ಮೂಲಕ? ರಕ್ತದ ಮೂಲಕ. ನಿಮಗೊಂದು ಬೆಲೆ ದೇವರು ಕೊಟ್ಟಿದ್ದಾನೆ. ಆ ಬೆಲೆ ಯಾವುದು ಗೊತ್ತಿಲ್ಲ? ರಕ್ತ. ಅದಕ್ಕೆ ಹೇಳುದು ನಾನೇ ಒಳ್ಳೆ ಕುರುಬ, ನನ್ನ ಕುರಿಗಳಿಗೋಸ್ಕರ ನಾನು ಪ್ರಾಣವನ್ನು ಕೊಡ್ತೇನೆ. ಅಲ್ಲಿ ಅದಕ್ಕೆ ಇಲ್ಲಿ ಹೇಳುದು ಎಫೆಸ ಪತ್ರಿಕೆಯಲ್ಲಿ ನಾನು ಸಂಪಾದಿಸಿಕೊಂಡ ಜನರಿಗೆ ಹಾಗಾದ್ರೆ ಏನಾಗಿದ್ದಾರೆ? ನಮ್ಮ ಬಾಧ್ಯತೆಗೆ ಸಂಚಕಾರನಾಗಿದ್ದಾರೆ. ಅದಕ್ಕೆ ನಾನು ಹೇಳ್ತೇನೆ, ನಿನ್ನ ಮೇಲೆ ಒಂದು ಮುದ್ರೆ ಹಾಕಲ್ಪಟ್ಟಿದೆ. ಯಾವುದರ ಮುದ್ರೆ? ಎಷ್ಟು ಜನ ಇರ್ತದೆ? ಪವಿತ್ರಾತ್ಮನ ಮುದ್ರೆ ನಿಮ್ಮ ಮೇಲೆ ಹಾಕಿದೆ. ಮುದ್ರೆ ಯಾಕೆ ಹಾಕಿದ್ದು ಗೊತ್ತುಂಟ? ಇವರು ನನ್ನ ಜನ, ಇವರು ನನ್ನ ಪ್ರಾಪರ್ಟಿ, ನಾನು ಇವರನ್ನು ದತ್ತು ತೆಗೆದುಕೊಂಡಿದ್ದೇನೆ, ನಾನು ಇವರನ್ನು ಸಂಪಾದಿಸಿದ್ದೇನೆ ಎಂಬುದಾಗಿ. ಇವತ್ತು ಗವರ್ಮೆಂಟ್ ಬಸ್ಸಿಗೆ ಹೋದ್ರೆ ಏನು ಉಂಟು? ಅದರಲ್ಲಿ ಮುದ್ರೆ ಉಂಟ, ಇದು ಸೀಲ್ ಅಲ್ವಾ? ಗವರ್ಮೆಂಟ್ ಅದನ್ನು ಸೀಲ್ ಆಗ್ತಾರೆ. ಅಲ್ಲದಕ್ಕೆ ಗವರ್ಮೆಂಟ್ ಬೇರೆ ಇದ್ರೆ ಅದಕ್ಕೇನು ಸೀಲ್ ಉಂಟು. ಯಾವುದಕ್ಕೆ ವ್ಯಾಲ್ಯೂ? ಪೇಪರಿಗ, ಸೀಲಿಗ? ಇವತ್ತು ನಿಮ್ಮ ಮೇಲೆ ಯಾವ ಸೀಲ್ ಉಂಟು? ಪವಿತ್ರ ಸೀಲ್ ಇದ್ರೆ ಸೈತಾನ ಏನ್ ಮಾಡ್ತಾನೆ? ಆ ಸೀಲ್ ಅನ್ನು ನೋಡಿ ಹೆದರುತ್ತಾನೆ. ನಾನು ಹೇಳ್ತೇನೆ, ರೋಗ ಬರುವುದು ಸೈತಾನನಿಂದ. ಅದರ ಮಧ್ಯೆ ದೇವರಿಗೆ ಸೀಲ್ ಹಾಕಿದ್ರೆ ಅವನಿಗೆ ಗೊತ್ತಿದ್ದು ರೋಗ ನಿಮ್ಮನ್ನು ಸಾಯಿಸ್ಲಿಕ್ಕಲ್ಲ, ನಿಮ್ಮ ಜೀವನ ಒಳ್ಳೇದು ಮಾಡ್ಲಿಕ್ಕೆ ಅವನಿಗೆ ಗೊತ್ತಾಗ್ತದೆ. ಅಲ್ಲಿ ಮಗದ ಒಂದು ಸೀಲ್ ನಮ್ಮ ಮೇಲೆ ಹಾಕಿದ್ದಾನೆ. ನಾವು ಕತ್ತಲೆಯಲ್ಲಿ ಇರುವವರಲ್ಲ, ನಾವು ಬೆಳಕಿನಲ್ಲಿ ಇರುವವರು. ನೀವು ನೋಡಿ, ಒಂದು ಕೊಲೆಸ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ ಓದಿ ನೋಡಿ. ಕೊಲೆಸ ಪತ್ರಿಕೆ 1ನೇ ಅಧ್ಯಾಯ 12ನೇ ವಾಕ್ಯ. ನೋಡಿ, ಅಲ್ಲಿ ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಆ ಕೃತಜ್ಞತಾ ಸ್ತುತಿಯವರ ಮಾಡುವವರಾಗಿರಬೇಕೆಂತಲೂ ದೇವರನ್ನು ಬೇಡಿಕೊ. ಹಾಗಾದ್ರೆ ನೀವು ಯಾವುದರಲ್ಲಿ ಪಾಲುಗಾರರು? ಬೆಳಕಿನ ರಾಜ್ಯದಲ್ಲಿ ಪಾಲುಗಾರರು. ಕತ್ತಲೆಗೆ ಸಂಬಂಧಪಟ್ಟವರಲ್ಲ. ಹೌದಾ? ನೀವು ಕತ್ತಲೆಗೆ ಸಂಬಂಧಪಟ್ಟವರಲ್ಲ. ಒಂದು ಕಾಲದಲ್ಲಿ ನೀವು ಕತ್ತಲೆಯಲ್ಲಿ ಇದ್ರಿ, ಆದ್ರೆ ಇವತ್ತು ನೀವು ಎಲ್ಲಿದ್ದೀರಿ? ಬೆಳಕಿನ ರಾಜ್ಯದಲ್ಲಿ ಯಾರಿದ್ದಾರೆ? ಹಾಗಾದ್ರೆ ನಿಮ್ಮ ಪರವಾಗಿ ಯಾರು ನಿಂತಿದ್ದಾನೆ? ಹೇಳ್ರಿ, ಯೇಸು ನಿಂತಿದ್ದಾನೆ. ಹೇಳ್ರಿ, ನಾನು ಯಾವುದಕ್ಕೆ ಭಯ ಪಡುವುದಿಲ್ಲ. ಹೇಳ್ರಿ, ನನ್ನನ್ನು ಯಾರು ಸೋಲಿಸ್ಲಿಕ್ಕೆ ಆಗುವುದಿಲ್ಲ. ನಾನು ಜಯಿಸಿದವನ ಪಕ್ಷವನ್ನು ಹೊಂದಿದವನಾಗಿದ್ದೇನೆ. ಜಯವೀರನ ಕರ್ತನನ್ನು ನಾನು ಹಿಂಬಾಲಿಸುವವನಾಗಿದೆ. ಇವತ್ತು ನಾನು ಹೇಳ್ತೀನಿ, ನಿಮ್ಮ ಪರಿಸ್ಥಿತಿಯನ್ನು ದೇವರು ಬದಲಾಯಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ನಂತರ ವಾಕ್ಯ ಹೇಳ್ತದೆ, ನಾನು ಯಾರ ಬೆಳ್ಳಿ ಬಂಗಾರವನ್ನಾಗಲಿ ಉಡುಗೆ ತೊಡುಗೆಯನ್ನಾಗಲಿ ಬಯಸಲಿಲ್ಲ. ಈ ಕೈಗಳೇ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರ ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಎಲ್ಲ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿ ತೋರಿಸಿದ್ದೇನೆ. ನೀವು ಹಾಗೆಯೇ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂದು ಕರ್ತನಾದ ಯೇಸು ತಾನೇ ಹೇಳಿದ ಮಾತುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು ಅಂದರೆ ಎಂಬುದಾಗಿ. ನೋಡಿ, ಆ ಎಫೆಸ ಸಭೆಯವರಿಗೆ ತಾನು ಹೋಗುವ ಮೊದಲು ಅವನು ದೊಡ್ಡ ಟೀಚಿಂಗ್ ಮಾಡ್ತಾ ಇದ್ದಾನೆ. ಏನು ಗೊತ್ತುಂಟ? ಹಲ್ಲೆಲೂಯಾ. ನೀವು ಯಾವ ರೀತಿಯಲ್ಲಿ ನಡೆಯಬೇಕೆಂಬುದಾಗಿ. ಅಲ್ಲಿ ದೇವರ ಮಕ್ಕಳು ಯಾವ ರೀತಿಯಲ್ಲಿ ಇರಬೇಕಂತ ಬೈಬಲ್ ಇರ್ತದೆ. ಅದಕ್ಕೆ ಸತ್ಯವೇದ ಇರ್ತದೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯ ಮಾಡಲಿಕ್ಕೆ ದೇವರನ್ನು ಕರೆದಿದ್ದಾರೆ. ಸತ್ಕಾರ್ಯ ಅಂತ ಹೇಳಿದ್ರೆ ನಾವು ಒಳ್ಳೆಯ ಕಾರ್ಯವನ್ನು ಮಾಡುವವರೇ. ಎಷ್ಟು ಜನ ನಾನು ಒಳ್ಳೆಯ ಕಾರ್ಯವನ್ನು ಮಾಡ್ತೇನೆ? ಹೇಳಿ, ನಾನು ಒಳ್ಳೆಯ ಕಾರ್ಯವನ್ನು ಮಾಡ್ತೇನೆ. ನಾನು ಇತರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಇತರು ಕತ್ತಲೆಯಲ್ಲಿದ್ದರೆ ಅವರನ್ನು ಬೆಳಕಿಗೆ ತರ್ತೇನೆ. ಇತರು ನರಕದಲ್ಲಿ ಇರುವುದಾದ್ರೆ ಆ ನರಕದ ಗುಂಡಿಯಿಂದ ನಾನು ತಪ್ಪಿಸಲಿಕ್ಕೆ ಅವರಿಗೆ ಸುವಾರ್ತೆ ಹೇಳ್ತೇನೆ ಎಂಬುದಾಗಿ ನೀನು ಹೇಳುವುದಾದ್ರೆ ಅದನ್ನು ಪ್ರತಿಫಲ ದೇವರು ಕೊಡುವವನಾಗಿದ್ದಾನೆ. ಆಮೇಲೆ ನಂತರ ವಾಕ್ಯ ನೋಡ್ರಿ, 36ನೇ ವಾಕ್ಯ. ಈ ಮಾತುಗಳನ್ನು ಅವನು ಹೇಳಿದ ಮೇಲೆ ಮೊಣಕಾಲೂರಿಕೊಂಡು ಅವರೆಲ್ಲರ ಸಂಗಡ ಪ್ರಾರ್ಥನೆ ಮಾಡಿದ. ನೋಡಿ, ಪೌಲನು ಏನು ಮಾಡಿದಂತೆ? ಪ್ರಾರ್ಥನೆ ಮಾಡಿದ. ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದ. ಯಾಕೆ ಗೊತ್ತಿಲ್ಲ? ಅವನಿಗೆ ಭಯ ಇತ್ತು. ಏನು ಗೊತ್ತಿಲ್ಲ? ಈ ಎಫೆಸ ಸಭೆ ಏನ್ ಮಾಡ್ತಾನೆ? ಸೈತಾನನ ಏನ್ ಮಾಡ್ತಾನೆ? ವಂಚಿಸ್ತಾನೆ ಅಂತ. ಹಲ್ಲೆಲೂಯಾ. ಇವತ್ತು ಎಲ್ಲರನ್ನು ವಂಚಿಸುವುದು ಯಾರು? ಸೈತಾನ.
ನಾನು ಹೇಳ್ತೇನೆ, ಸೈತಾನವನ್ನು ವಂಚಿಸಬಾರದು. ನಾವು ಎಚ್ಚರವಾಗಿರಬೇಕು. ಅಲ್ಲಿ ನಾವು ದೇವರ ವಾಕ್ಯವನ್ನು ಯಾವಾಗಲೂ ನಾವು ಗಮನವಿಟ್ಟು ಓದಬೇಕು. ದೇವರಿಂದ ಯಾವಾಗ ಸಹ ದೂರ ಇರಬಾರದು. ಪ್ರತಿ ಸಮಯ ನಾವು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಶಬ್ದದಿಂದ ಮಾತನಾಡು ಎಂಬುದಾಗಿ ಹೇಳುವುದಾದರೆ ಪವಿತ್ರಾತ್ಮ ನಿಮ್ಮೊಂದಿಗೆ ಮಾತನಾಡ್ತಾನೆ. ಅಲ್ಲಿ ನಂತರ ವಾಕ್ಯ ಓದಿ ನೋಡ್ರಿ. ಆಗ ಅವರೆಲ್ಲರೂ ಬಹಳವಾಗಿ ನಕ್ಕರು. ನೀನು ಇನ್ನು ಮೇಲೆ ನನ್ನ ಮುಖವನ್ನು ಕಾಣುವುದಿಲ್ಲವೆಂದು ಪೌಲನು ಹೇಳಿದ ಮಾತಿಗೆ ಅವರು ವಿಶೇಷವಾಗಿ ವ್ಯಥೆಪಟ್ಟು ಅವನ ಕುರಳನ್ನು ತಬ್ಬಿಕೊಂಡು ಅವನಿಗೆ ಮುತ್ತಿಟ್ಟರು. ಆಮೇಲೆ ಅವರು ಅವನನ್ನು ಹಡಗಿಗೆ ಸಾಗ ಕಳುಹಿಸಿದರು. ನೋಡಿ, ಇಲ್ಲಿ ನೋಡಿ, ಎಫೆಸ ಪಟ್ಟಣಕ್ಕೆ ಅವನು 3 ವರ್ಷ ಇದ್ದ ನಂತರ ಅವನು ಅಲ್ಲಿಯ ಜನರಿಗೆ ಏನು ಹೇಳಿದ ಗೊತ್ತಿಲ್ಲ, ಇನ್ನು ನೀವು ನನ್ನ ಮುಖವನ್ನು ನೋಡುವುದಿಲ್ಲ. ಯಾಕೆ? ಅವನಿಗೆ ಗೊತ್ತಿತ್ತು, ಪೌಲನಿಗೆ ಗೊತ್ತಿತ್ತು, ನಾವು ಎಲ್ಲಿಗೆ ಹೋಗ್ಬೇಕು? ರೋಮಿಗೆ ಹೋಗ್ಬೇಕು. ಈಗ ರೋಮಿಗೆ ಹೋಗ್ಬೇಕಂತ ಯಾರ ಚಿತ್ತವಾಗಿತ್ತು? ದೇವರ ಚಿತ್ತವಾಗಿ. ಇವತ್ತು ನಾನು ಹೇಳ್ತೇನೆ, ಯಾವುದೇ ನಿಮ್ಮ ಜೀವಿತ ನಡೆಯುವುದಾದ್ರೆ ಯಾರ ಚಿತ್ತ? ನೀವು ಈಗ ಬಂದಿರೋದು ಯಾರ ಚಿತ್ತ? ಎಲ್ಲ ದೇವರ ಚಿತ್ತದ ಪ್ರಕಾರ ನಡೀತದೆ. ದೇವರ ಚಿತ್ತ ಒಳ್ಳೆಯದೇ ಕೆಟ್ಟದ ಹೇಳ್ರಿ. ನನ್ನ ಜೀವಿತದಲ್ಲಿ ದೇವರು ಒಳ್ಳೆಯದೇ ಆಗಿದ್ದಾರೆ. ಹಾಗಾದ್ರೆ ಇವತ್ತು ನೀವು ಕಷ್ಟದಲ್ಲಿ ಹೋಗೋದು ಒಳ್ಳೆಯದೇ ಕೆಟ್ಟದ? ಒಳ್ಳೆಯದೇ, ಒಳ್ಳೆಯದು. ಈ ಒಂದು ಪರಿಸ್ಥಿತಿಯಿಂದ ದೇವರು ಹೊರಗೆ ತರ್ತಾರೆ. ನೋಡ್ರಿ, ಮೋಶೆಯನ್ನು ದೇವರು ಏನ್ ಮಾಡಿದ? 40 ವರ್ಷ ಏನ್ ಮಾಡಿದ? ಅಡವಿಯಲ್ಲಿದ್ದ, ಟ್ರೈನ್ ಮಾಡಿದ. ಯೋಸೇಫನನ್ನು ದೇವರು ಎಷ್ಟು ವರ್ಷ ಟ್ರೈನ್ ಮಾಡಿದ? 13 ವರ್ಷ ಟ್ರೈನ್ ಮಾಡಿದ. ಅದರ ನಂತರ ಅವನಿಗೆ ಬ್ಲೆಸ್ಸಿಂಗ್ ಬಂತು. ಇವತ್ತು ನಾನು ಹೇಳ್ತೇನೆ, ಕೆಲವೊಂದು ವಿಷಯದಲ್ಲಿ ದೇವರು ನಿಮ್ಮನ್ನು ಟ್ರೈನ್ ಮಾಡ್ತಾ ಇದ್ದಾರೆ. ಈ ಟ್ರೈನಿಂಗ್ ನಿಮಗೆ ಒಳ್ಳೆಯದಕ್ಕೆ. ಅರೆ, ನೀವು ಕಷ್ಟ ಅಂತ ಹೇಳ್ಬೇಡ್ರಿ, ಇದರ ಮುಂದೆ ದೇವರಿಗೆ ಉದ್ದೇಶವನ್ನು ಆಮೇಲೆ ನಾನು ನಂಬ್ತೇನೆ, ಇವತ್ತು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ದೇವರಿಗೆ ದೊಡ್ಡ ಕಾರ್ಯ. ಹಲ್ಲೆಲೂಯಾ. ಅವ್ರು ಹೇಳ್ತಾನೆ, ಅವರು ಪ್ರಾರ್ಥನೆ ಮಾಡ್ತಿದ್ದಾನೆ, ನೀವು ಎಚ್ಚರವಾಗಿರಬೇಕೆಂಬುದಾಗಿ. ಇವತ್ತು ನಾನು ನಿಮಗೆ ಹೇಳ್ತಿದ್ದೇನೆ, ದೇವರನ್ನು ಬಿಡಬೇಡ್ರಿ. ಎಂಥದೇ ಬಂದರೂ ದೇವರಿಗೆ ಎಲ್ಲದರಲ್ಲಿ ಸ್ತೋತ್ರ ಹೇಳ್ರಿ. ಹೌದಾ? ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ನಾವು ಏನ್ ಮಾಡ್ಬೇಕಂತೆ, ಎಂತ ಕಷ್ಟ ಬಂದರೂ ಸಹ ನಾವು ಪವಿತ್ರಾತ್ಮನ ಆನಂದದಿಂದ ತುಂಬಿಕೊಂಡು ದೇವರಿಗೆ ಸ್ತೋತ್ರ ಹೇಳ್ಬೇಕಂತೆ. ನೋಡಿ, ಅವನು ಹೇಳ್ತಾನೆ, ಸೆರೆಮನೆಯಲ್ಲಿ ಯಾವಾಗಲೂ ಸಂತೋಷ ಪಡ್ರಿ ಎಂದು ತಿರುಗಿ ನಾನು ಹೇಳ್ತೇನೆ. ನೋಡಿ, ಅವನು ಹೇಳುದು, ಎಲ್ಲ ಕಷ್ಟದಲ್ಲಿ ಹೋದ ಅವರು ಯಾವಾಗ ದೇವರನ್ನು ಏನ್ ಮಾಡಲಿಲ್ಲ, ದೂಷಿಸಲಿಲ್ಲ. ಹೌದು, ಸೆರೆಮನೆಗೆ ಹೋದಾಗ ಏನ್ ಮಾಡಿದವರು? ಸೆರೆಮನೆಯಲ್ಲಿ ಸಹ ಅವರು ದೇವರಿಗೆ ಒಳ್ಳೆಯ ಮಾತು ಹೇಳಿದ್ದಾರೆ. ನಾನು ಹೇಳ್ತೇನೆ, ನಮ್ಮ ಬ್ಲೆಸ್ಸಿಂಗ್ ಎಲ್ಲಿ ಹೋಗ್ತದೆ ಗೊತ್ತಿಲ್ಲ? ಸೈತಾನ ಕಾರ್ಯದಲ್ಲಿ ನಾವು ಪ್ರಶ್ನೆ ಹಾಕಬೇಕೆಂಬುದಾಗಿ. ಹೇಳ್ರಿ, ನಾನು ಪ್ರಶ್ನೆ ಮಾಡುವುದಿಲ್ಲ. ಹೇಳ್ರಿ, ನಾನು ಪ್ರಶ್ನೆ ಮಾಡುವುದಿಲ್ಲ. ಅಹಜನಿಗೆ ದೇವರು ಹೇಳ್ತಾನೆ, ಮೇಲೆ ಆಕಾಶದಲ್ಲಿ ಆಗಲಿ, ಕೆಳಗೆ ಪಾತಾಳದಲ್ಲಿ ಆಗಲಿ, ಎಷ್ಟೇ ಗುರುತುಗಳನ್ನು ನೀನು ಕೇಳುವುದನ್ನು ನಾನು ನಿನಗೆ ಕೊಡ್ತೇನೆ ಅಂತ ಹೇಳುವಾಗ ಅಹಜನಿಗೆ ಹೇಳಿದಿರುವುದಿಲ್ಲ, ನನ್ನ ದೇವರನ್ನು ನಾನು ಪರೀಕ್ಷೆ ಮಾಡುವುದಿಲ್ಲ. ಹಲ್ಲೆಲೂಯಾ. ಅವನು ಹೇಳ್ತಾನೆ, ನಂಬಿಕೆ ಸ್ಥಿರವಾಗಿರದಿದ್ದರೆ ನೀವು ಅಸ್ಥಿರವಾಗಿದ್ದೀರಿ ಎಂಬುದಾಗಿ. ಅವನಿಗೆ ಗೊತ್ತಿಟ್ಟು ದೇವರು ಕಾರ್ಯ ಮಾಡ್ತಾನೆ ಎಂಬುದಾಗಿ. ಎಲ್ಲಿಯಲ್ಲಿ ಒಂದು ಶ್ಯೂರಿಟಿ ಇತ್ತು, ಈ ಕೆರೆತ ಹಳ್ಳದಲ್ಲಿ ದೇವರು ನನ್ನ ಜೊತೆ ಇದ್ದಾನೆ. ಎಷ್ಟು ಜನ ಅಂತೀರಿ? ಇವತ್ತು ನಿನ್ನ ರೋಗದಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನ ಕಷ್ಟದಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ, ನಿನ್ನ ಹೋರಾಟದಲ್ಲಿ ದೇವರು ನಿನ್ನ ಸಂಗಡ ಇದ್ದಾನೆ. ದೇವರು ನಿಮ್ಮನ್ನು ಕೈ ಬಿಡುವುದೇ ಇಲ್ಲ. ಹೇಳ್ರಿ, ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಪೌಲನ ಜೀವನದಲ್ಲಿ ಒಟ್ಟಿ ಅನುಭವ ಬಂತು. ಆಗ ಏನ್ ಹೇಳ್ತಾರೆ ಗೊತ್ತಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು, ಆದರೆ ಕರ್ತನು ನನ್ನ ಜೊತೆ ಇದ್ದಾನೆ. ಎಷ್ಟು ಜನ ಅಂತೀರಿ? ನಿನ್ನ ಕರ್ತ ನಿನ್ನ ಜೊತೆ ಇರೋದಾದ್ರೆ ನಿನ್ನ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾನೆ. ಇವತ್ತಿನ ಸ್ಥಿತಿ ಅಲ್ಲ ನಿನ್ನ ಸ್ಥಿತಿ, ನಿನಗೊಂದು ಒಳ್ಳೆ ಸ್ಥಿತಿ ಇಟ್ಟಿದ್ದಾನೆ. ಇದಕ್ಕೆ ಒಳ್ಳೆ ಒಂದು ನಿರೀಕ್ಷೆ ದೇವರು ಇಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ, ನನ್ನ ದೇವರು ನಿರೀಕ್ಷೆಯನ್ನು ಹುಟ್ಟಿಸುವ ದೇವರಾಗಿದ್ದಾನೆ. ಆಮೇಲೆ ನಾನು ಬಲವಾಗಿ ನಂಬ್ತೇನೆ, ದೇವರ ಆತ್ಮ ನಿಮ್ಮೊಂದಿಗೆ ಮಾತನಾಡ್ತಾನೆ. ನೀವು ಒಟ್ಟಿಗಳಲ್ಲ, ಪವಿತ್ರ ಆತ್ಮ ನಿಮ್ಮ ಸಂಗಡ ಇದ್ದಾನೆ. ಇವತ್ತು ಹೇಗೆ ನಿಮ್ಮನ್ನು ಪವಿತ್ರ ಆತ್ಮ ಇಲ್ಲಿ ತಂದ, ನಿಮ್ಮ ಪವಿತ್ರ ಆತ್ಮ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಹೇಳಿ, ದೇವರು ನಾನು ನಿನ್ನ ಶಬ್ದವನ್ನು ಕೇಳಿಕ್ಕೆ ನಿಂತಿದ್ದೇನೆ, ನನ್ನೊಂದಿಗೆ ಮಾತನಾಡಿ. ಕಲಿತ ಅವರು ಮಾತನಾಡುವಾಗ ನಮಗೆ ಗೊತ್ತಾಗ್ತದೆ, ಆತನ ಮಾತನಾಡಿದ ಶಬ್ದಗಳು ಸತ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ, ಅವರು ಮಾತನಾಡುವುದು ಸುಳ್ಳಲ್ಲ, ಅವರು ಮಾತನಾಡುವುದು ಸತ್ಯವೇ ಆಗಿದೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿರುವ ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳಿದ್ದೀರಿ? ಪವಿತ್ರ ಆತ್ಮ ಎಂದು ಹೇಳುವ, ನನಗೆ ನೀನು ಮಾತ್ರ ಸಾಕು ಸ್ವಾಮಿ. ನನ್ನ ಜೀವಿತದಲ್ಲಿ ಸ್ವಾಮಿ ನೀನು ಗೈಡ್ ಮಾಡು. ನನ್ನ ಜೀವಿತದಲ್ಲಿ ನೀನು ನನಗೆ ಮಾರ್ಗದರ್ಶನವಾಗಿರು. ಇಷ್ಟು ಜನ ಹೇಳ್ತಾರೆ, ನನ್ನ ಆಶ್ರಯ ನನ್ನ ದೇವರೇ ಆಗಿದ್ದಾನೆ, ನನ್ನ ಭರವಸೆ ನನ್ನ ದೇವರೇ ಆಗಿದ್ದಾನೆ. ಎಲಿಯನ ಪ್ರಾರ್ಥನೆಯನ್ನು ನೋಡ್ರಿ ಪ್ರಿಯರೇ, ಅವರು ಆ ಕಾರ್ಮೆಲ್ ಬೆಟ್ಟಕ್ಕೆ ಹೋಗುವಾಗ, ಆ ಕಾರ್ಮೆಲ್ ಬೆಟ್ಟಕ್ಕೆ ದೇವರು ಹೋಗುವಾಗ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ, ಅವನು ಆ ಒಂದು ಕೆರೆತ ಹಳ್ಳದಲ್ಲಿ ಮೊದಲಿದ್ದ, ಹಳ್ಳದಲ್ಲಿದ್ದ ವ್ಯಕ್ತಿ, ತಗ್ಗಿನಲ್ಲಿದ್ದ ವ್ಯಕ್ತಿಯನ್ನು
ದೇವರು ಏನ್ ಮಾಡ್ತಾರೆ, ಆ ಕಾಲ್ ಮೇಲೆ ಬೆಟ್ಟದ ಮೇಲೆ ಹಂಚಿಕೆ ಮಾಡ್ತಾ ಇದ್ದಾರೆ. ಇವತ್ತು ನೀನು ಕೆಳಗೆ ಇರಬಹುದು, ಅದೇ ದೇವರು ನಿನ್ನ ಮೇಲಕ್ಕೆ ಇಟ್ಕೊಂಡು ಹೋಗ್ಲಿಕ್ಕೆ ಈ ಒಂದು ಪರೀಕ್ಷೆಯಲ್ಲಿ ಇಟ್ಟಿದ್ದಾನೆ. ಈ ಪರೀಕ್ಷೆಯಲ್ಲಿ ನೀನು ಪಾಸ್ ಆಗಿಸಿ, ಈ ಪರೀಕ್ಷೆಯಲ್ಲಿ ನೀನು ಉನ್ನತಿಗೆ ಬರ್ತಾ ಇದ್ದೀನಿ. ನೀನು ಕಾಣುವ ಹೋರಾಟಕ್ಕೆ ಭಯಪಡಬೇಡ. ನೀನು ನಿನ್ನ ವಿರುದ್ಧ ಮಾತನಾಡೋದಕ್ಕೆ ನೀನು ಭಯಪಡಬೇಡ. ನಿನ್ನ ಸಕಲ ಮನುಷ್ಯರು ಮಾತನಾಡಿದ ಮಾತುಗಳಿಗೆ ಕಿವಿಗೊಡಬೇಡ. ದೇವರೇ ನೀನು ನನ್ನೊಂದಿಗೆ ಮಾತನಾಡು. ದೇವರೇ ನೀನು ನನ್ನೊಂದಿಗೆ ಮಾತನಾಡು. ನನಗೆ ಮನುಷ್ಯರ ಮಾತುಗಳು ಬೇಡ, ನಿನ್ನ ಮಾತುಗಳು ಸಾಕು ಎಂಬುದಾಗಿ ಯೆಶುವ ಹೇಳಿದೆ. ಪ್ರಸನ್ನತೆ ಒಂದೇ ಸಾಕಯ್ಯ, ಹೆಸರೊಂದೇ ಸಾಕು యేసయ్య. ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. యేసయ్య, యేಸಯ್ಯ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య, యేಸಯ್ಯ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಎಷ್ಟು ಜನ ಹೇಳ್ತಾರೆ, ನಾನು ನಂಬ್ತೇನೆ, ನೀನು ಹಾಗೆ ಹೋಗುವುದಿಲ್ಲ. ನಿನ್ನ ಜೀವನದಲ್ಲಿ ದೇವರಿಗೆ ಒಂದು ಉದ್ದೇಶ ಇದೆ. ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ, ನಿನ್ನ ಹೆಸರೊಂದೇ ಸಾಕು యేసయ్య. యేసయ్య, యేಸಯ್ಯ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. యేసయ్య, యేಸಯ್ಯ, ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ. ಎಷ್ಟು ಜನರು ಕೇಳ್ತಾರೆ, ನಿನ್ನ ಪ್ರಸನ್ನತೆ ಸಾಕು, ನಿನ್ನ ಪ್ರಸನ್ನತೆಯಿಂದ ನಿನ್ನನ್ನು ಕಳಿಸಬೇಡ. ಮೋಶೆ ಹೇಳ್ತಾನೆ, ನೀನು ಬರದೆ ಹೋದರೆ ನಾನು ಕಾನಾನ್ ದೇಶಕ್ಕೆ ಹೋಗುವುದಿಲ್ಲ. ನನಗೆ ನೀನು ಬೇಕು. ನನಗೆ ಸ್ವಾಮಿ ನೀನು ಬೇಕು. ನಾನಿರುವ ಕೇಳಿಸ್ತಾದ ತೊಂದರೆಯಿಲ್ಲ, ಆ ಕೇಳಿದ್ದರೆ ಕಿಡಿದೆಲ್ಲ ಸಾಕು. ಕರುಣಿನ ದೇವರೇ ಸ್ತೋತ್ರಪ್ಪ, ಕರುಣಿನ ಕರ್ತನಿಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಇಳಿದು ಬರೋದಕ್ಕೆ ಸ್ತೋತ್ರಪ್ಪ. ದೇವರೇ, ನಿನ್ನ ಮಕ್ಕಳನ್ನು ಮುಟ್ಟುವುದಕ್ಕೆ ಸ್ತೋತ್ರ. ಎಷ್ಟು ಜನ ಹೇಳ್ತೀವಿ, యేసయ్ಯ, ನಿನ್ನ ಹೆಸರೊಂದೇ ಸಾಕು యేసయ్ಯ. ಇವತ್ತು ಆ ಪವಿತ್ರ ಆತ್ಮ ನಮ್ಮ ಮಧ್ಯೆ ಇದ್ದಾನೆ. ಎಲಿಯನು ಹೇಳುತ್ತಾನೆ, ನಾನು ಸನ್ನಿಧಿ ಸೇವೆ ಮಾಡುವ ದೇವರು ಹೇಳುತ್ತಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾವು ಸನ್ನಿಧಿ ಸೇವೆ ಮಾಡುವ ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ. ನಿಮ್ಮ ಪರಿಸ್ಥಿತಿ ಈ ರೀತಿ ಇರುವುದೇ ಇಲ್ಲ, ನೀವಿದ್ದ ಹಾಗೆ ಇರುವುದಿಲ್ಲ. ದೇವರು ನಿಮ್ಮನ್ನು ಕೊಡುವ ಹಾಗೆ ದೇವರ ಆಶೀರ್ವಾದ ಮಾಡುತ್ತಾರೆ. ಎಷ್ಟು ಜನ ಈ ವಾರ ಪ್ರೀತಿ ಮಾಡ್ತಾರೆ. ನೀನು ನಿನ್ನ ಮುಂದೆ ತೆಗೆದುಕೊಳ್ಳುವುದಿಲ್ಲ,